ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಜಪಾ ಕುಸುಮ ಸಂಕಾಶಂ ಕಾಶಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ. ಹಿರಣ್ಮಯೇನ ಪಾತ್ರೇನ ಸತ್ಯಸ್ಯಾಭಿತಂ ಮುಖಂ ತತ್ವಂ ಪೋಷನ್ ಅಪವೃಣೋ ಸತ್ಯಧರ್ಮಾಯ ದೃಷ್ಟಯೇ. ಭಾಸ್ಕರಾಯ ವಿದ್ಮಹೇ ದಿವಾಕರಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಲು ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ವಿಶೇಷ ಕಾರ್ಯಕ್ರಮ ರವಿಯ ಮಿಥುನ ಸಂಕ್ರಾಂತಿ ಅಥವಾ ರವಿಯ ಮಿಥುನ ಪ್ರವೇಶದ ವಿಚಾರವಾಗಿ ಈ ವಿಶ್ಲೇಷಣೆಯನ್ನು ಮಾಡೋಣ. ಇದೇ ಜೂನ್ 14 ಮಧ್ಯರಾತ್ರಿ ಅಥವಾ ಜೂನ್ 15 ಬೆಳಗಿನ ಜಾವ, ಜೂನ್ 14 ಮಧ್ಯರಾತ್ರಿ ಸುಮಾರು 12 ಗಂಟೆ 27 ನಿಮಿಷ, ಅಂದರೆ ಜೂನ್ 15 ಕ್ಯಾಲೆಂಡರ್ ಅನುಸಾರ ಜೂನ್ 15ರಂದು ಅಲ್ಲಿ ಸೂರ್ಯನು ತನ್ನ ಎಂದಿನಂತೆ ತಿಂಗಳಿಗೊಮ್ಮೆ ಬದಲಿಸುವಂಥ ರಾಶಿಪಥದ ಸಂಕ್ರಾಂತಿಯಲ್ಲಿ ಅಲ್ಲಿ ವೃಷಭದಿಂದ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಿದ್ದಾನೆ. ಅದನ್ನು ಮಿಥುನ ಸಂಕ್ರಾಂತಿ ಎಂದು ಸಹ ಕರೆಯುತ್ತಾರೆ. ಹಾಗಾಗಿ ಈ 1 ತಿಂಗಳುಗಳ ಕಾಲ ಆತನು ಮಿಥುನ ರಾಶಿಯಲ್ಲಿ ಇರುವಂತಹ ಅವಧಿ ಆ ಮಿಥುನ ಮಾಸ ಎಂದು ಸೌರಮಾನದ ಅನುಸಾರ ಗಣನೆ ಮಾಡಲ್ಪಡುತ್ತವೆ. ಆಮೇಲೆ ಈ ಭಾರತೀಯ ಜ್ಯೋತಿಷ್ಶಾಸ್ತ್ರದಲ್ಲಿ ಚಾಂದ್ರಮಾನ ಮತ್ತು ಸೌರಮಾನ ಎರಡೂ ರೀತಿಯ ಕಾಲಗಣನೆ ಪದ್ಧತಿ ಇದ್ದರೂ ಅಲ್ಲಿ ಸೌರಮಾನದ ವಿಶೇಷವಾದ ಗಣನೆಯು ಅಲ್ಲಿ ರವಿಯ ಒಂದು ಚಲನೆ ಮೇಲೆ ಅವಲಂಬಿತವಾಗಿರುತ್ತೆ. ಹಾಗಾಗಿ ಈ ಸೌರಮಾನದ ಮಾಸ ಅಥವಾ ರವಿಯು ಮಿಥುನ ಮಾಸದಲ್ಲಿ ಮಿಥುನ ರಾಶಿಯಲ್ಲಿ ಇರುವಂತಹ ಕಾಲ, ಇದರ ಒಂದು ವಿಶೇಷವಾದ ಫಲವು ನಮ್ಮ ಜಗತ್ತಿನ ಮೇಲೂ ಜೊತೆಗೆ ಇತರ ಎಲ್ಲ ರಾಶಿಗಳ ಮೇಲೂ ಸಹ ಪ್ರಭಾವ ಬೀರುತ್ತೆ. ಜಗತ್ತಿಗೆ ಆತ್ಮ ಸ್ವರೂಪನು, ಜಗತ್ತಿಗೆ ಪ್ರಾಣ ಸ್ವರೂಪನು, ಜಗತ್ತಿಗೆ ಶಕ್ತಿ ತುಂಬುವಂತನು, ಜಗತ್ತಿನಲ್ಲಿ ಚೈತನ್ಯ ಅಥವಾ ಜೀವ ಒಂದು ಇರಬೇಕಾದ್ರೆ ಅಲ್ಲಿ ಈ ಮುಖ್ಯವಾಗಿ ಸೂರ್ಯನ ಒಂದು ಅಸ್ತಿತ್ವ ಇರುತ್ತೆ ಆತನು. ಹಾಗಾಗಿ ಜಗತ್ಪಿತಾ ಸ್ವರೂಪ ಅಂತ ಹೇಳ್ತಾರೆ. ಜಗತ್ಪಿತಾ ಸ್ವರೂಪ, ಜಗದಾತ್ಮ ಸ್ವರೂಪ, ಸೂರ್ಯ ಆತ್ಮ ಜಗತ್ತಸ್ತುತಶ್ಚ. ಹಾಗಾಗಿ ಆತನು ಹಿರಣ್ಯ ವರ್ಣದವನಾಗಿದ್ದಾನೆ. ಹಿರಣ್ಮಯನ ಪಾತ್ರೇನ ಸತ್ಯ ಶಾಪಿತ ಮುಖಂ, ಅಂದರೆ ನಮ್ಮನ್ನು ಕತ್ತಲಿನಿಂದ ಬೆಳಕಿನಡೆಗೆ ತಂದವನು ಆತನೇ. ಲೋಕದ ಏಕೈಕ ಜ್ಯೋತಿ ಸ್ವರೂಪನು. ಸೂರ್ಯನಿಂದ ಉತ್ಪನ್ನವಾದ ಬೆಳಕುಗಳೇ ಇತರ ಗ್ರಹಗಳು ಪ್ರತಿಫಲನೆ ಮಾಡುವಂಥದ್ದು, ಅಥವಾ ಇತರೆಲ್ಲ ಗ್ರಹಗಳಿಗೆ ಆತನು ಒಂದು ರಾಜನ ಸ್ವರೂಪದಲ್ಲಿದ್ದಾನೆ. ಹಾಗಾಗಿ ಆ ಸೂರ್ಯನ ಒಂದು ಪಥ ಬದಲಾವಣೆ, ಅದರ ರಾಶಿ ಪಥ ಬದಲಾವಣೆಯು ನಮಗೆ ವಿಶೇಷವಾದ ಒಂದು ಫಲವನ್ನು ಕೊಡಲಿದೆ. ಸ್ವಯಂ ಪ್ರಕಾಶವಾಗಿ ಇರುವಂಥನು, ಸ್ವಯಂ ಜ್ಯೋತಿರ್ ಸ್ವರೂಪನಾಗಿರುವಂಥನು ಆ ಒಂದು ಭಾಸ್ಕರನ ಒಂದು ಕಿರಣಗಳಿಂದ ಆಯಾ ಒಂದು ತಿಂಗಳುಗಳ ರಾಶಿಗಳ ಮೇಲೆ ಬೇರೆ ಬೇರೆ ಪರಿಣಾಮಗಳು ಇರುವಂಥದ್ದು ಹಿಂದಿನಿಂದಲೂ ಅದನ್ನು ಲೆಕ್ಕ ಮಾಡಿ ಇಟ್ಟಿದ್ದಾರೆ. ಋಷಿಮುನಿಗಳು ಬೇರೆ ಬೇರೆ ಋತುಗಳಿಗೆ ಅಥವಾ ಕಾಲಮಾನಗಳಿಗೆ ಅಥವಾ ಬೇರೆ ಬೇರೆ ರೀತಿಯ ಸೌರಮಾನದ ಮಾಸಗಳಿಗೆ ಆಗುವಂಥ ಫಲ ವಿಶ್ಲೇಷಣೆಗಳನ್ನ ಹಿಂದಿನ ಕಾಲದಲ್ಲೂ ಮಾಡಿ ಇಟ್ಟಿದ್ದಾರೆ. ಅದಕ್ಕೆ ಅನುಗುಣವಾಗಿ ಈಗ ಈ ರವಿಯ ಮಿಥುನ ಸಂಕ್ರಾಂತಿ ಜೂನ್ 15ರಂದು ಆಗುತ್ತೆ. ಜೊತೆಗೆ ಜುಲೈ 15ರವರೆಗೂ ಆತನು ಅಲ್ಲಿ ಮಿಥುನ ರಾಶಿಯಲ್ಲಿ ಇರ್ತಾನೆ 1 ತಿಂಗಳುಗಳ ಕಾಲ. ಈ ಅವಧಿ ಬಹಳ ಒಂದು ಪ್ರಾಕೃತಿಕವಾಗಿಯೂ ಜೊತೆಗೆ ನಮ್ಮ ಜಾಗತಿಕವಾಗಿಯೂ ಅನೇಕ ಶುಭ ಪರಿಣಾಮಗಳನ್ನು ಕೊಡಲಿದೆ. ರವಿಯ ಮಿಥುನ ವಾಸವು ಯಾವಾಗಲೂ ಶುಭದಾಯಕ ಎಂದು ಪರಿಣಾಮ ಬೀರ್ತದೆ. ಇದು ನಮ್ಮ ಭೂಮಿಯಲ್ಲಿ ವಿವಿಧ ರೀತಿಯ ಪ್ರಾಕೃತಿಕ ಬದಲಾವಣೆಗಳಿಗೆ ಸಾಕ್ಷಿಯಾಗುತ್ತೆ. ಯಾಕಂದರೆ ಆಗಲೇ ನಮ್ಮ ಈ ಮುಂಗಾರು ಮಳೆ ಅಂತ ನಾವು ಹೇಳ್ತೇವೆ ಅಥವಾ ಮಾನ್ಸೂನ್ ಅಂತ ಹೇಳ್ತೇವೆ. ಆ ಮಾನ್ಸೂನ್ನ ಒಂದು ಪರಿಣಾಮಗಳು ಈಗ ರವಿಯು ಯಾವಾಗ ಮಿಥುನಕ್ಕೆ ಬಂದಾಗ ಇನ್ನಷ್ಟು ಜಾಗೃತವಾಗುತ್ತೆ. ಆತನು ಅಲ್ಲಿ ಮೃಗಶಿರ ನಕ್ಷತ್ರದಲ್ಲಿ ಇರ್ತಾನೆ. ಮೃಗಶಿರ ನಕ್ಷತ್ರದ ವಿಶೇಷವಾದ ಈ ಸೂರ್ಯನ ಚಲನೆಯು ಹೆಚ್ಚಿನ ಒಂದು ಉತ್ತಮವಾದ ಮಳೆಯನ್ನು ಜೊತೆಗೆ ಇನ್ನಿತ ಹೆಚ್ಚಿನ ಬೆಳೆಯನ್ನು ಕೊಡುವಂಥದ್ದು. ಹಾಗೆ ಕೃಷಿಕರಿಗೆ, ವಾಣಿಜ್ಯ ಚಟುವಟಿಕೆಗಳಿಗೆ ಈ ಒಂದು ಸೂರ್ಯನ ಮಿಥುನ ರಾಶಿಕಾಲ ಹೆಚ್ಚಿನ ಜಾಗೃತಿಯನ್ನು, ಉತ್ತಮ ಫಲವನ್ನು ಕೊಡಲಿದೆ. ಅನೇಕ ರೀತಿಯ ಪಶು ಪಕ್ಷಿ ಪ್ರಾಣಿಗಳಿಗೂ ಸಹ ಇದರಿಂದ ಸೂರ್ಯನ ಮಿಥುನ ಮಾಸದ ವಾಸವು ಅವರ ಒಂದು ಆರೋಗ್ಯಕ್ಕೋ, ಅವರ ಒಂದು ಸಂತಾನ ಉತ್ಪಾದನೆಗೋ ಅಥವಾ ಇನ್ನಿತರ ಎಲ್ಲ ವರ್ಗದವರಿಗೂ ಅವರವರ ಒಂದು ಸ್ಥಿರತೆಗೂ ಕಾರಣ ಆಗುತ್ತೆ. ಇನ್ನು ಈ ಕಾಲದಲ್ಲಿ ಸೂರ್ಯನಿಗೆ ಬುಧ ಮತ್ತು ಶುಕ್ರರ ಯುತಿ ಸಿಗುತ್ತೆ. ಆಗಲಿ ಮಿಥುನ ರಾಶಿಯಲ್ಲಿ ಬುಧ ಮತ್ತು ಶುಕ್ರರ ಯುತಿ ಸಿಗುತ್ತೆ. ಅಲ್ಲಿ ಜೂನ್ 29ರವರೆಗೆ ಅಲ್ಲಿ ಬುಧನು ಮಿಥುನದಲ್ಲೇ ಇರ್ತಾನೆ. ಇನ್ನು ಜುಲೈ 4ರವರೆಗೂ ಶುಕ್ರನು ಸಹ ಮಿಥುನದಲ್ಲಿ ಇರ್ತಾನೆ. ಹಾಗಾಗಿ ಆ ತ್ರಿಗ್ರಹ ಯೋಗದ ಒಂದು ಲಾಭ ಸಹ ಸೂರ್ಯನ ಮಿಥುನ ಮಾಸದ ಕಾಲದಲ್ಲಿ ಸಿಗುವ ಕಾರಣ ಅನೇಕ ರೀತಿಯ ರಾಜಕೀಯವಾದ ಬೆಳವಣಿಗೆಗಳು ಉತ್ತಮ ಆಗುತ್ತೆ. ರಾಜಕೀಯ ಸ್ಥಿರತೆ ಬರುತ್ತೆ, ಧಾರ್ಮಿಕವಾದ ಸ್ಥಿರತೆ ಬರುತ್ತೆ. ಅಲ್ಲದೆ ಬೇರೆ ಬೇರೆ ರೀತಿಯ ವಾಣಿಜ್ಯ, ವ್ಯಾಪಾರ, ಉದ್ಯೋಗಗಳಲ್ಲಿ ಸಹ ಸ್ಥಿರತೆ ಬರುವಂಥದ್ದು. ಜೊತೆಗೆ
ಇನ್ನು ಹಲವಾರು ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಆಗುವಂಥದ್ದು, ಯುವಕರಿಗೆ, ವಿದ್ಯಾರ್ಥಿಗಳಿಗೆ ಅಥವಾ ಇನ್ನಿತರ ವರ್ಗದವರಿಗೆ ಅವಕಾಶಗಳು ಸಿಗುವಂಥದ್ದು, ಉದ್ಯೋಗದಲ್ಲಿ ಅಭಿವೃದ್ಧಿ ಆಗುವಂಥದ್ದು, ಶುಭ ವಾರ್ತೆಗಳನ್ನು ಆಗುವಂಥದ್ದು, ದೇಶದಲ್ಲಿ ಅಥವಾ ವಿದೇಶದಲ್ಲಿ ಜಗತ್ತಿನ ಎಲ್ಲೆಡೆ ಶುಭ ಕಾರ್ಯಗಳು ಸ್ವಲ್ಪ ಹೆಚ್ಚಳ ಆಗುವಂಥದ್ದು, ಶುಭ ಚಿಂತಕರು ಈಗ ಒಗ್ಗೂಡುವಂಥದ್ದು ಅಥವಾ ದೇಶದಲ್ಲಿ ಈ ವಿದೇಶದಲ್ಲಿ ಇರ್ಬೋದು ಶಾಂತಿಯ ಪಠನೆ, ಶಾಂತಿಯ ಮಂತ್ರ ಅಥವಾ ಈ ಪ್ರಕೃತಿಗೆ ಅಥವಾ ನಮ್ಮ ಒಂದು ಸಾಮಾಜಿಕ ಸ್ವಾಸ್ಥ್ಯಕ್ಕೆ ಬದ್ಧ ಆಗುವಂಥ ಕೆಲವು ಜಾಗತಿಕ ನಿರ್ಣಯಗಳು ಬರ್ಬೋದು. ನಾವು ಹೇಳ್ತೇವೆ ವಿಶ್ವಸಂಸ್ಥೆ ಬೇರೆ ಬೇರೆ ರೀತಿಯ ನಿರ್ಣಯಗಳು ಬರ್ತವೆ ಅಥವಾ ವಿಶ್ವದಲ್ಲಿ ಆಗುವಂಥ ಬೇರೆ ಬೇರೆ ರೀತಿಯ ಸಂಘಟನೆಗಳು ಇರ್ತವೆ. ಈಗ ನಮ್ಮ ಮನುಷ್ಯತ್ವಕ್ಕೆ, ಮಾನವೀಯತೆಗೆ, ಜೊತೆಗೆ ಆ ಪ್ರಕೃತಿಗೆ ಅನುಕೂಲವಾದಂಥ ಕೆಲವು ನಿರ್ಧಾರಗಳು ಈಗ ಬರುವಂಥದ್ದು, ಅಂಥ ಅವಕಾಶಗಳಿಗೆ ಬರುವಂಥದ್ದು. ಅಲ್ಲದೆ ಧಾರ್ಮಿಕವಾಗಿ ಬರುವಂಥ ಕೆಲವು ಧಾರ್ಮಿಕ ಉನ್ನತಿಗಳು ಆಗುವಂಥದ್ದು, ಧಾರ್ಮಿಕ ಕ್ಷೇತ್ರಗಳ ಒಂದು ಜೀರ್ಣೋದ್ಧಾರ ಕ್ರಿಯೆ ಇವೆಲ್ಲ ಈಗ ಸ್ವಲ್ಪ ಜಾಗೃತಿ ಆಗುವಂಥದ್ದು. ಅಲ್ಲದೆ ಹೆಚ್ಚಿನ ಎಲ್ಲ ಈ ಜಗತ್ತಿನಲ್ಲಿರುವಂತಹ ದಂಪತಿಗಳಿಗೆ ಅವರಿಗೀಗ ಸುಖ ಸಮೃದ್ಧಿಗಳಾಗುತ್ತೆ, ದಾಂಪತ್ಯದ ಒಂದು ಸಾಮರಸ್ಯ ಮೂಡುವಂಥದ್ದು, ಅನೇಕ ರೀತಿಯ ವೈವಾಹಿಕವಾದ ಶುಭ ಘಟನೆಗಳು ಜರುವಂಥದ್ದು. ಈ ರೀತಿ ಅನೇಕ ಶುಭ ಫಲಗಳು ಸಾರ್ವತ್ರಿಕವಾಗಿ ಹೇಳಲ್ಪಟ್ಟಿವೆ. ರವಿಯಿಂದ ಸಾರ್ವತ್ರಿಕ ಅಂದರೆ ಎಲ್ಲರಿಗೂ ಇದು ಅನ್ವಯಿಸುತ್ತೆ, ಆ ರಾಶಿ ಈ ರಾಶಿ ಭೇದ ಅಂತೆಲ್ಲ ಸಾರ್ವತ್ರಿಕ ಫಲ ಅಂತ ಬರುತ್ತೆ. ಯಾಕಂದರೆ ಸೂರ್ಯ ಚಂದ್ರರು ಜಗತ್ತಿಗೆ ತಂದೆ ತಾಯಿ ಇದ್ದಂತೆ, ಅವರು ಯಾರಿಗೂ ಭೇದ ಭಾವ ಮಾಡದೆ ಆವಾಗವಾಗ ಉತ್ತಮ ಫಲವನ್ನು ಕೊಡ್ತಾ ಇರ್ತಾರೆ. ಅವರವರದ್ದು ಬೇರೆ ಬೇರೆ ಚಲನೆಯಲ್ಲಿ ಕೆಲವೊಂದು ರಾಶಿಗೆ ಕೆಲವೊಂದು ಭಾಗದಲ್ಲಿ ಅತ್ಯುತ್ತಮ ಫಲ, ಕೆಲವೊಂದು ರಾಶಿಗೆ ಮಧ್ಯಮ, ಕೆಲವೊಂದಕ್ಕೆ ಸಮ್ಮಿಶ್ರ ಫಲ ಅಷ್ಟೇ ಕೊಡ್ತಾರೆ ಹೊರತು ಅವರು ಜಗತ್ತಿನ ತಂದೆ ತಾಯಿ ಅಂದರೆ ಎಲ್ಲರೂ ಯೋಗಕ್ಷೇಮವನ್ನು ಪಕ್ಷಪಾತವಿಲ್ಲದೆ ಅವರು ಮಾಡ್ತಾರೆ ಅಂತ ಅರ್ಥ. ಹಾಗಾಗಿ ಇಲ್ಲಿ ಆಗುವಂಥ ರವಿಯ ಬದಲಾವಣೆ ಪಕ್ಷಪಾತವಿಲ್ಲದೆ ಎಲ್ಲ ಅವರಿಗೂ ಜಗತ್ತಿನ ಎಲ್ಲ ವಿಚಾರಗಳಿಗೂ ಎಲ್ಲ ದೇಶಗಳಿಗೂ ಆತನು ಉತ್ತಮ ಫಲವನ್ನು ಈಗ ಮಿಥುನ ಮಾಸದಲ್ಲಿ ಮಿಥುನ ರಾಶಿಯಲ್ಲಿ ಕೊಡ್ತಾನೆ. ಈ ಜೂನ್ 15ರಿಂದ ಜುಲೈ 15ರ ಅವಧಿಯಲ್ಲಿ ಈ ಸಾರ್ವತ್ರಿಕ ಫಲ ಬಂದದಾಯಿತು. ಇನ್ನು ಗಮನಿಸೋಣ, ರಾಶಿಯ ಮೇಲೆ ಸೂರ್ಯನು ಕೊಡುವಂಥ ಫಲ. ಜಗತ್ಪಿತ ಸ್ವರೂಪ, ಜಗದಾತ್ಮ ಸ್ವರೂಪ, ಆತ್ಮನು ಅವನೇ, ನಮಗೆ ಧೈರ್ಯವನ್ನು ಕೊಡೋನವನೇ, ಶಕ್ತಿಯನ್ನು ಕೊಡೋನವನೇ, ಜೊತೆಗೆ ನಮ್ಮಲ್ಲಿರತಕ್ಕಂಥ ಒಂದು ಅವ್ಯಕ್ತವಾದ ಆತ್ಮಬಲ, ಪ್ರಾಣಶಕ್ತಿಯನ್ನು ಜಾಗೃತಿ ಮಾಡಿ ನಮಗೆ ಭವಿಷ್ಯದ ಕಡೆಗೆ ಮುಖ ಮಾಡಿ ನಾವು ಎಲ್ಲರೂ ಶುಭ ಚಿಂತಕರಾಗುವಂತೆ ಮಾಡುವಂಥದ್ದು ಈ ರವಿಯ ಒಂದು ಆಶೀರ್ವಾದದಿಂದ ಆಗತ್ತೆ. ಈಗ ನೋಡಿದ್ರೂ ರಾಶಿಯ ಮೇಲೆ ಪರಿಣಾಮ. ಮೊದಲು ಮೇಷರಾಶಿ ಈ ಒಂದು ರವಿಯ ಉತ್ತಮ ಪ್ರಭಾವವನ್ನು ಪಡೆಯುವಂಥ ರಾಶಿಯಾಗಿರುತ್ತೆ. ನಿಮ್ಮ ರಾಶಿಯಿಂದ ತೃತೀಯ ಸ್ಥಾನ ಸೂರ್ಯನು ಯಾವಾಗಲೂ 3, 6, 10, 11 ಈ 4 ಭಾಗಗಳಲ್ಲಿ ಆತನು ಅತ್ಯುತ್ತಮ ಫಲವನ್ನು ಕೊಡ್ತಾನೆ. ಉಳಿದ ಭಾಗಗಳಲ್ಲಿ ಕೆಲವೊಮ್ಮೆ ಸಮ್ಮಿಶ್ರ ಫಲ, ಕೆಲವೊಂದು ಭಾಗದಲ್ಲಿ ಸಂಕಷ್ಟ ಫಲ ಸಹ ಬರ್ಬೋದಾಗಿದೆ. ಹಾಗಾಗಿ ಮೇಷರಾಶಿಯವರು ಅದೃಷ್ಟವಂತರಂತ ಹೇಳ್ಬೋದು. ಆಗಲೇ ನಿಮಗೆ ಗುರುಬಲದ ವಿಶೇಷ ಅನುಕೂಲತೆ ಇದೆ. ಶುಕ್ರನು ನಿಮಗೆ ಅಲ್ಲಿ ಪೂರಕವಾಗಿದ್ದಾನೆ, ಶನಿ ಮಹಾರಾಜರು ಪೂರಕವಾಗಿದ್ದಾರೆ. ಅದರ ಜೊತೆಗೆ ಈಗ ನಿಮಗೆ ಇಲ್ಲಿ ಸೂರ್ಯನ ಒಂದು ಆಗಮನ, ಸೂರ್ಯನ ರಾಶಿಯ ಒಂದು ಪಥ ಬದಲಾವಣೆ ನಿಮಗೆ ಹೆಚ್ಚಿನ ಲಾಭವನ್ನು, ಸುಖವನ್ನು ಕೊಡಲಿದೆ. ಆರೋಗ್ಯ ಸುಧಾರಣೆ ಆಗುತ್ತೆ. ದೀರ್ಘಕಾಲದಿಂದ ಯಾರಿಗೆ ಮೇಷರಾಶಿಯವರೆಗೂ ಆರೋಗ್ಯ ಸಮಸ್ಯೆ ಇತ್ತು ಅಥವಾ ಆರೋಗ್ಯದಲ್ಲಿ ನಿಮಗೆ ಇದ್ದಂಥ ಏನಾದರೂ ಒಂದು ಅಡಚಣೆಗಳು ಈಗ ನಿವಾರಣೆಯಾಗಿ ಉತ್ತಮ ಆರೋಗ್ಯ ಸಿದ್ಧಿಯಾಗುತ್ತೆ. ಔಷಧೋಪಚಾರಗಳನ್ನು ಮಾಡ್ತಾರೆ. ಔಷಧೋಪಚಾರದ ಬೇಗ ನಿಮಗೆ ಅದರ ಗುಣಮುಖ ಆಗುವಂಥ ಪರಿಣಾಮ ಈಗ ಬೇಗುತ್ತೆ. ಹಿಂದೆ ಬಹಳ ಕಾಲದಿಂದ ಮಾಡಿದ ಔಷಧೋಪಚಾರ ಅದರಿಂದ ಗುಣಮುಖ ಆಗಲಿಲ್ಲ, ಆದರೆ ಈಗ ಬೇಗನೆ ಆಗುತ್ತೆ. ಅಥವಾ ಉತ್ತಮವಾದ ವೈದ್ಯರ ಭೇಟಿಯಾಗಿ ಅವರಿಂದ ನಿಮಗೆ ಒಂದು ಹೊಸ ರೀತಿಯ ಚಿಕಿತ್ಸೆ ಸಿಗುವಂಥ ಸಾಧ್ಯತೆ, ಅದರಿಂದ ನಿಮಗೆ ಇನ್ನಷ್ಟು ಆರೋಗ್ಯದಲ್ಲಿ ಚೇತರಿಕೆ ಆಗುವಂಥದ್ದು. ಈ ರೀತಿ ಅನೇಕ ರೀತಿಯ ಪವಾಡ ಸದೃಶ ಬದಲಾವಣೆಗಳು ಮೇಷರಾಶಿಯವರಿಗೆ ರವಿಯ ಒಂದು ಮಿಥುನ ಸಂಕ್ರಾಂತಿಯಿಂದ ಆಗಲಿದೆ. ಇನ್ನು ನೀವು ಮಾಡಿಸುವಂಥ ವ್ಯಾಪಾರ, ಉದ್ಯೋಗ ಇದರಲ್ಲಿ ಪ್ರಗತಿ ಇದೆ. ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ, ಮನೆ ಕಟ್ಟಿಸುವಂಥದ್ದು, ಕನ್ಸ್ಟ್ರಕ್ಷನ್ ಮಾಡುವಂಥದ್ದು, ಸಿವಿಲ್ ವರ್ಕು ಅಥವಾ ಇನ್ನಿತರ ಯಾವುದೇ ಕೈಗಾರಿಕೆ, ಉದ್ಯಮ, ಇಂಡಸ್ಟ್ರಿ ನಡೆಸೋರಿಗೆ ಹೆಚ್ಚಿನ ಲಾಭ, ಆದಾಯ ಬರುತ್ತೆ. ನಿಮ್ಮ ಒಂದು ಉದ್ಯೋಗ ವ್ಯಾಪಾರಗಳು ಅಭಿವೃದ್ಧಿ ಆಗುತ್ತೆ. ಅನೇಕ ರೀತಿಯ ಅದನ್ನು ಇಂಪ್ರೂವ್ಮೆಂಟ್ ಅಥವಾ ಅದನ್ನೆಲ್ಲ ರಿನೋವೇಷನ್ ಮಾಡುವಂಥ ಅವಕಾಶಗಳು ಬರಲಿವೆ. ಇನ್ನು ಯಾರು ಉದ್ಯೋಗದಲ್ಲಿ ಇರ್ತಾರೆ, ಉದ್ಯೋಗದಲ್ಲಿ ಬಡ್ತಿ, ಸ್ಥಾನಮಾನಗಳು ಸಿಗುವೆ. ಜೊತೆಗೆ ನೀವು ಅಂದುಕೊಂಡಂಥ ಯಾವುದೇ ನಿಮಗೆ ಸಿಗಬೇಕಾದ ಸವಲತ್ತು, ಬೋನಸ್ ಇತ್ಯಾದಿಗಳು ಸಹ ಈ ಕಾಲದಲ್ಲಿ ಉದ್ಯೋಗಿಗಳಿಗೆ ಸಿಗಬಹುದು. ಯುವಕರು, ಸಾಧಕರು, ವಿದ್ಯಾರ್ಥಿಗಳು ಮಾಡುವಂಥ ಸಾಧನೆಗೆ, ಪ್ರತಿಭೆಗೆ ಪುರಸ್ಕಾರ ಸಿಗ್ಬೋದು. ಸರ್ಕಾರದ ಯೋಜನೆಗಳ ಲಾಭ ಸಿಗ್ಬೋದು. ಅಥವಾ ಯಾವುದೇ ರೀತಿಯ ಸಾರ್ವಜನಿಕವಾದ ಸನ್ಮಾನಗಳು ನಿಮಗೆ ಈಗ ದೊರೆಯುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಮೇಷರಾಶಿಯವರಿಗೆ ರವಿಯ ಚಲನೆ ಭಾಗ್ಯವನ್ನು, ಕೀರ್ತಿಯನ್ನು, ಯಶವನ್ನು, ಲಾಭವನ್ನು, ಸುಖವನ್ನು, ಆರೋಗ್ಯವನ್ನು ಕೊಡುವಂಥ ಒಂದು ಅತ್ಯುತ್ತಮವಾದ ಸ್ಥಾನದ ಪರಿವರ್ತನೆ ಆಗಿರುತ್ತೆ. ಎಲ್ಲರೂ ನೀವು ಇದನ್ನು ಉತ್ತಮ ಭಾವನೆಯಿಂದ ಆಗಮನ ಮಾಡಿಕೊಂಡು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇದಲ್ಲದೆ ಈ ಯಾವುದಾದ್ರೂ ಕೋರ್ಟ್ ಕಚೇರಿ ಕೆಲಸ, ಕೌಟುಂಬಿಕ ವಿವಾದ, ಆಸ್ತಿ ವಿವಾದ ಅಥವಾ ಇನ್ನಿತರ ಯಾವುದೇ ನ್ಯಾಯಾಲಯದ ವಿವಾದ ಅವೆಲ್ಲವೂ ಈಗ ಪರಿಹಾರವಾಗಿ ನಿಮ್ಮ ಪರವಾಗಿ ವಿಜಯ ಆಗುವಂಥದ್ದು. ಅಂದರೆ ನಿಮಗೆ ನ್ಯಾಯಾಲಯದಲ್ಲಿ ಆ ಕೇಸ್ಗಳಲ್ಲಿ ವಿನ್ ಆಗುವಂಥದ್ದು ಅಂತ ಅದರ ಅರ್ಥ. ಅಂಥದ್ದೆಲ್ಲ ಆಗುತ್ತೆ. ಇನ್ನು ನಿಮಗೆ ದೀರ್ಘಕಾಲದಿಂದ ಯಾವುದೇ ಪಿತ್ರಾರ್ಜಿತವಾದ ಸ್ವತ್ತು, ಆಸ್ತಿ ಸಿಗುವಂಥ ವಿಚಾರಗಳಿದ್ರೆ ಅವೆಲ್ಲವೂ ಈಗ ಸಾಂಗವಾಗಿ ನೆರವೇರಿ ಎಲ್ಲವೂ ಸಂಧಾನ ಮೂಲಕ ನಿಮಗೆ ಸಿಗುವಂಥದ್ದು. ಈ ರೀತಿ ಅನೇಕ ವಾದ ವಿವಾದಗಳಿಂದ ನೀವು ಆಚೆ ಬರ್ತೀರಾ. ವಿವಾದ ಮುಕ್ತರಾಗುವಂಥದ್ದು, ನಿಮಗೆ ಆರೋಪ ಮುಕ್ತ ಆಗುವಂಥದ್ದು, ಮನಸ್ಸಿಗೆ ನೆಮ್ಮದಿ ಕೊಡುವಂಥದ್ದು, ಆರೋಗ್ಯ ಸುಧಾರಣೆ ಇಲ್ಲದೆ ಹಣಕಾಸು ಯಥೇಚ್ಛವಾಗಿ ಚೆನ್ನಾಗಿ ನಿಮ್ಮ ಲಾಭ ಆದಾಯಗಳಲ್ಲಿ ಬರುತ್ತೆ. ಹಾಗಾಗಿ
ಮೇಷರಾಶಿಯ ಎಲ್ಲ ವರ್ಗದವರಿಗೂ, ಅವರು ಯುವಕರು, ಸಾಧಕರು ಅಥವಾ ಮಹಿಳೆಯರು, ಗೃಹಿಣಿಯರು ಅಥವಾ ಇನ್ನಿತರ ಯಾವುದೇ ಉದ್ಯಮಿಗಳು, ಶ್ರೀಮಂತರು, ಬಡವರೆಂಬ ಭೇದವಿಲ್ಲದೆ ಎಲ್ಲರಿಗೂ ಭೇದ ಭಾವವಿಲ್ಲದೆ ಈ ಕಾಲದಲ್ಲಿ ಸೂರ್ಯ ದೇವರು ನಿಮಗೆ ವಿಶೇಷ ಅನುಗ್ರಹವನ್ನು ಮಾಡ್ತಾಯಿದ್ದಾರೆ. ವರ್ಷದಲ್ಲಿ ಒಮ್ಮೆ ಬರುವಂಥ ಈ ಅವಕಾಶವನ್ನು ಸದ್ಭಾಗ ಮಾಡಿಸ್ಕೊಳ್ಳಿ. ಜೊತೆಗೆ ಕೊನೆಗೆ ಹೇಳುವಂಥ ರವಿಗೆ ಸಂಬಂಧಪಟ್ಟ ಸ್ತುತಿ ಸ್ತೋತ್ರ ಭಕ್ತಿಯನ್ನು ಅನುಸರ ಮಾಡುವುದು ಎಲ್ಲ ಮೇಷರಾಶಿಯವರಿಗೆ ಸೂರ್ಯ ಅನುಗ್ರಹದಿಂದ ಶುಭದಾಯಕ ಆಗಲಿ. ಮುಂದೆ ವೃಷಭ ರಾಶಿ. ವೃಷಭ ರಾಶಿಗೆ ನಿಮ್ಮ ರಾಶಿಯಿಂದ ಸೂರ್ಯ ಭಗವಾನರು 2ನೇ ಮನೆ ಅಂದರೆ ಧನಸ್ಥಾನದಲ್ಲಿರ್ತಾರೆ. ಅಲ್ಲಿ ಧನಸ್ಥಾನದಿಂದ ಸೂರ್ಯ ಭಗವಾನರು ಹೆಚ್ಚಿನ ಉತ್ತಮ ಫಲವನ್ನು ಕೊಡೋದಿಲ್ಲ. ಆದರೆ ಸಾರ್ವತ್ರಿಕವಾದ ಇತರ ಗ್ರಹಗಳ ಉತ್ತಮ ಫಲ ನಿಮಗೆ ಇದ್ದರೆ, ಉದಾಹರಣೆಗೆ ನಿಮಗೆ ಸಿಗುವಂಥ ಒಂದು ಶುಕ್ರನ ಫಲ, ನಿಮಗೆ ಸಿಗಬೇಕಾದಂತಹ ಒಂದು ಮಂಗಳನ ಫಲ ಅವೆಲ್ಲವೂ ಸಿಗುತ್ತೆ. ಆದರೆ ಇಲ್ಲಿ ನಿಮಗೆ ಸೂರ್ಯರಿಂದ ಸಿಗಬೇಕಾದ ಉತ್ತಮ ಫಲಗಳು ಈಗ ಈ ಕಾಲದಲ್ಲಿ ಸಿಗುವುದಿಲ್ಲ. ಕೆಲವೊಮ್ಮೆ ವಿರುದ್ಧ ಪರಿಣಾಮಗಳಾಗ್ಬೋದು. ಈ 1 ತಿಂಗಳ ಮಿಥುನ ಮಾಸ ಕಾಲದಲ್ಲಿ ನಿಮಗೆ ಕಣ್ಣು, ಕಿವಿ, ಮೂಗು, ಗಂಟಲಿಗೆ ಸಂಬಂಧಪಟ್ಟ ಏನಾದರೂ ನೋವುಗಳು, ಅಲರ್ಜಿಗಳು ಬರ್ಬೋದು. ಅದಕ್ಕೆ ಸೂಕ್ತವಾದ ವೈದ್ಯಕೀಯ ಚಿಕಿತ್ಸೆ, ತಪಾಸಣೆಯನ್ನು ಮಾಡಿಕೊಳ್ಬೇಕು. ಅಲ್ಲದೆ ಈ ಕಾಲದಲ್ಲಿ ಕೆಲವೊಬ್ಬರಿಗೆ ನಿಮ್ಮ ಮನೆಯಲ್ಲಿ ಕಲಹದ ವಾತಾವರಣ ಬರುವುದು. ತಂದೆ ತಾಯಿ ಜೊತೆಗೋ, ಅತ್ತೆ ಮಾವ ಜೊತೆಗೋ ಅಥವಾ ಬಂಧು ಮಿತ್ರರ ಜೊತೆಗೋ ಕಲಹದ ವಾತಾವರಣ ಬರ್ಬೋದು. ಹಾಗಾಗಿ ಆ ಕಲಹದ ವಾತಾವರಣ ತಿಳಿಗೊಳಿಸಿ ನೀವು ಸ್ವಲ್ಪ ಮನೋನಿಯಂತ್ರಣ ಮಾಡಿಕೊಳ್ಬೇಕು. ವಿನಾಕಾರಣ ಸಿಟ್ಟಾಗೋದು ಅಥವಾ ವಿನಾಕಾರಣ ಜಗಳ ಕಾಯುವ ಒಂದು ಟೆಂಡೆನ್ಸಿಯನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕು. ಅಲ್ಲದೆ ಈ ಕಾಲದಲ್ಲಿ ನಿಮ್ಮ ಒಂದು ವಸ್ತು, ಒಡವೆ ಅಥವಾ ಇನ್ನಿತರ ವಿಚಾರಗಳ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಈ ಕಾಲದಲ್ಲಿ ಅವ್ಯಾವುದು ಕಳ್ಳತನ ಅಥವಾ ಕಳವು, ನಷ್ಟತನ ಆಗಬಹುದು. ಹಾಗಾಗಿ ನಿಮ್ಮ ವಸ್ತು, ಒಡವೆ, ಹಣಕಾಸಿನ ವಿಚಾರಕ್ಕೆ ಎಚ್ಚರಿಕೆ ಹೆಜ್ಜಬೇಕು. ದೊಡ್ಡ ಮೊತ್ತದ ಹಣವನ್ನು ಹೂಡಿಕೆ ಮಾಡುವಾಗಲಿ, ಇನ್ವೆಸ್ಟ್ ಮಾಡುವಾಗಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜಬೇಕು. ಅಥವಾ ಯಾವುದೇ ರೀತಿಯ ಆನ್ಲೈನಲ್ಲಿ ನೀವು ಹಣವನ್ನು ಟ್ರಾನ್ಸಾಕ್ಷನ್ ಮಾಡುವಾಗಲೂ ಸ್ವಲ್ಪ ಎಚ್ಚರಿಕೆ ಹೆಜ್ಜಬೇಕು. ಹಾಗಾಗಿ ದ್ರವ್ಯನಾಶ, ವಿತ್ತನಾಶ ಅಂತ ಬಂದಿದೆ ಈ ರವಿಯು ನಿಮಗೆ ಧನಸ್ಥಾನದಲ್ಲಿರುವ ಕಾರಣ. ಹಾಗಾಗಿ ಈ ಮಿಥುನ ಮಾಸದಲ್ಲಿ 1 ತಿಂಗಳ ಅವಧಿಯಲ್ಲಿ ಸ್ವಲ್ಪ ಹಣಕಾಸಿನ ಬಗ್ಗೆ, ಆರೋಗ್ಯದ ಬಗ್ಗೆ, ಬಾಂಧವ್ಯದ ಬಗ್ಗೆ, ತನು ಮನ ಧನ ಅಂತ ಅದನ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡಿಕೊಳ್ಬೇಕು, ಅಂದರೆ ಸರಿದೂಗಿಸ್ಕೊಳ್ಬೇಕಾಗತ್ತೆ ವೃಷಭ ರಾಶಿಯವರು. ಅಲ್ಲದೆ ಯಾವುದೇ ರೀತಿಯ ಹೊಸ ವಿಚಾರಗಳಿಗೆ ನೀವು ಕೈ ಇಕ್ಕುವಾಗ, ಹೊಸದೇನಾದ್ರೂ ಕೊಳ್ಳುವಾಗ ಅದರ ಬಗ್ಗೆ ಕೂಲಂಕುಷ ಪರಿಶೋಧನೆ ಮಾಡಿಕೊಳ್ಬೇಕಾಗತ್ತೆ. ಇಲ್ಲಾಂದರೆ ನೀವು ಮೋಸ ಹೋಗುವಂಥ ಸಾಧ್ಯತೆ ಎಲ್ಲ ಇರುತ್ತೆ. ಆಸಕ್ತಿ ಜೊತೆಗೆ ನಿಮ್ಮ ಒಂದು ಅವಶ್ಯಕತೆಗೆ ಅನುಗುಣವಾಗಿ ಕೊನೆಗೆ ಹೇಳುವಂಥ ನೀವು ರವಿಯ ಸ್ತೋತ್ರ, ರವಿಯ ಪ್ರಾರ್ಥನೆ ಅಥವಾ ರವಿಗೆ ಸಂಬಂಧಪಟ್ಟ ದೇವತಾ ಧ್ಯಾನ ಇತ್ಯಾದಿಗಳನ್ನ ಮಾಡಬೇಕಾಗತ್ತೆ ವೃಷಭ ರಾಶಿಯವರು. ಮುಂದೆ ಗಮನಿಸೋಣ ಮಿಥುನ ರಾಶಿ. ಮಿಥುನ ರಾಶಿಗೆ ನಿಮ್ಮ ಜನ್ಮದ ರಾಶಿಗೆ ಬರುವಂತಹ ರವಿ, ಜನ್ಮದಲ್ಲಿ ಬಂದಂತಹ ರವಿಯಿಂದ ಉತ್ತಮ ಫಲ ನಿರೀಕ್ಷೆ ಇರುವುದಿಲ್ಲ. ಅದರ ಹೊರತು ನಿಮಗೆ ಕೆಲವೊಂದು ವಿರುದ್ಧ ಫಲಗಳು ಆಗ್ಬೋದು. ಆರೋಗ್ಯದಲ್ಲಿ ಏರುಪೇರು ಬರುವಂಥದ್ದು, ಅದು ಈಗಾಗಲೇ ಇದ್ದ ಅನಾರೋಗ್ಯ ಸಮಸ್ಯೆ, ಉದಾಹರಣೆಗೆ ಯಾರಿಗೆ BP ಇದೆ, ಶುಗರ್ ಇದೆ, ಹಾರ್ಟ್ ಪ್ರಾಬ್ಲಮ್ ಇದೆ, ಅದು ಆಸ್ತಮಾ ಇದೆ, ಅದು ಇನ್ನಿತರ ಸಮಸ್ಯೆ ಇದೆ ಅಂಥವರಿಗೆ ಆ ಇದ್ದಂತಹ ನಿಮ್ಮ ಒಂದು ಅನಾರೋಗ್ಯ ಸಮಸ್ಯೆ ಈ ಒಂದು ಮಿಥುನ ಮಾಸದಲ್ಲಿ ಸ್ವಲ್ಪ ಹೆಚ್ಚಳ ಆಗ್ಬೋದು, ಉಲ್ಬಣ ಆಗ್ಬೋದು. ಜೊತೆಗೆ ಆಯಾಸ, ಸುಸ್ತು ಹೆಚ್ಚಾಗುವಂಥದ್ದು. ಅನೇಕರಿಗೆ ಕೆಲವರಿಗೆ ಹೊಸದಾಗಿ ಏನಾದರೂ ಆರೋಗ್ಯದಲ್ಲಿ ಏರುಪೇರುಗಳು ಕಾಣುವಂಥ ಆಸ್ಪತ್ರೆಗೆ ದಾಖಲಾಗುವಂತಹ ಸಂಬಂಧಗಳು ಕೆಲವರಿಗೆ ಬರ್ಬೋದಾಗಿದೆ. ಹಾಗಾಗಿ ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ಬೇಕಾಗುತ್ತೆ. ಆರೋಗ್ಯ ರಕ್ಷಣೆ ಪ್ರತಿಯೊಂದು ರಾಶಿಗಳ ಪ್ರಥಮ ಕರ್ತವ್ಯ. ಶರೀರ ಮಾಧ್ಯಮಂ ಖಲು ಧರ್ಮ ಸಾಧನಂ ಅಂತ ಋಷಿವಾಕ್ಯ ಇದೆ. ಹಾಗಾಗಿ ಅವರವರ ಆರೋಗ್ಯ, ಅವರವರ ಜೀವನ ಶೈಲಿಯನ್ನು ಅವರು ಖಂಡಿತವಾಗಿ ಸರಿ ಮಾಡಿಕೊಳ್ಳಲೇಬೇಕು. ಈಗಿನ ಕಾಲದಲ್ಲಿ ನಮಗೆ ಜೀವನ ಶೈಲಿಯಿಂದ ಅಂಟಿಕೊಂಡಂತಹ ನಾನಾ ರೋಗಗಳಿಗೆ ವೈದ್ಯರು ಆಗಲೇ ಎಚ್ಚರಿಸ್ತಾರೆ. ಲೈಫ್ ಸ್ಟೈಲ್ ಓರಿಯೆಂಟೆಡ್ ಅಂತ ಹೇಳ್ತೇವೆ. ಹಾಗಾಗಿ ಆ ಲೈಫ್ ಸ್ಟೈಲ್ನ ಸ್ವಲ್ಪ ಯಾವಾಗಲೂ ನೀವು ಸರಿ ಇಟ್ಕೊಳ್ಬೇಕಾಗತ್ತೆ. ಅದು ಈ ಕಾಲದಲ್ಲಿ ಮಿಥುನ ರಾಶಿಯಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ಬೋದು. ಜೊತೆಗೆ ಇದ್ದಂಥ ಸಮಸ್ಯೆ ಈಗ ಹೆಚ್ಚಳ ಆಗ್ಬೋದು. ಇನ್ನು ಈ ಕಾಲದಲ್ಲಿ ಉದ್ಯೋಗದಲ್ಲಿ ನಿಮಗೆ ಸ್ವಲ್ಪ ಏರುಪೇರು ಆಗುವಂಥದ್ದು, ಕೆಲವರಿಗೆ ಅನಿರೀಕ್ಷಿತವಾಗಿ ಟ್ರಾನ್ಸ್ಫರ್ ಆಗ್ಬೋದು, ಅಥವಾ ಅನಿರೀಕ್ಷಿತವಾಗಿ ಕೆಲವರಿಗೆ ಪ್ರಮೋಷನ್ ಬದಲು ಡಿಮೋಷನ್ ಆಗ್ಬೋದು, ಡಿಮೋಟ್ ಅಂತ ಹೇಳ್ತೀವಿ. ಹಾಗೆ ಹಿನ್ನಡೆ ಆಗುವಂಥದ್ದು. ಹಾಗಾಗಿ ಉದ್ಯೋಗದಲ್ಲಿ ಹಿನ್ನಡೆ ಆಗ್ಬೋದು. ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಸ್ವಲ್ಪ ಸ್ಲೋನೆಸ್ ಬರುವಂಥದ್ದು. ಈ ಚೆನ್ನಾಗಿ ನಡೀತಿದ್ದ ವ್ಯಾಪಾರದಲ್ಲಿ ಈಗ ಸ್ವಲ್ಪ ಡಲ್ ಆಗುವಂಥದ್ದು, ಅಂದರೆ ಬಿಸ್ನೆಸ್ ಸ್ವಲ್ಪ ಡಲ್ ಆಗುವಂಥ ಸಾಧ್ಯತೆ ಇರುತ್ತೆ. ಅದೇ ರೀತಿ ಇನ್ನು ಕೆಲವರಿಗೆ ನಿಮ್ಮ ಮೇಲೆ ಹೊಸದಾಗಿ ಆರೋಪಗಳು, ಪ್ರತ್ಯಾರೋಪಗಳು ಬರುವಂಥದ್ದು. ಜೊತೆಗೆ ಆರೋಪಗಳಿಂದ ನಿಮಗೆ ಸ್ವಲ್ಪ ವೈಯಕ್ತಿಕವಾಗಿ ಸ್ವಲ್ಪ ನಿಮ್ಮ ವರ್ಚಸ್ಸಿಗೆ ಧಕ್ಕೆ ಬರುವಂಥದ್ದು, ಇವೆಂಥ ಕಾರ್ಯಗಳು ದಣಿಬೋದು. ಹಾಗಾಗಿ ಇಂತಹ ವಿಚಾರಗಳು ಸ್ವಲ್ಪ ಎಚ್ಚರಿಕೆ ಹೆಜ್ಜಬೇಕು. ಇನ್ನು ಸಾಮಾಜಿಕ ಜಾಲತಾಣ, ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಇರ್ತಾರೋ ಅಂಥವರು ನಿಮ್ಮ ಒಂದು ಸ್ಥಿತಿಗತಿಗಳ ಬಗ್ಗೆ ಸ್ವಲ್ಪ ಉತ್ತಮವಾದ ಜ್ಞಾನವನ್ನು ಇಟ್ಕೊಳ್ಳಿ. ಕೆಲವೊಮ್ಮೆ ನಿಮ್ಮ ಸೋಷಿಯಲ್ ಮೀಡಿಯಾದ ಪೋಸ್ಟ್ನಿಂದ ಯಾವುದೇ ರೀತಿ ವಿವಾದಾತ್ಮಕವಾದ ವಿಚಾರಗಳಿಂದ ನಿಮಗೆ ಸ್ವಲ್ಪ ಅದರಲ್ಲಿ ಅವಮಾನ, ಹಿನ್ನಡೆ ಆಗ್ಬೋದು. ಅಥವಾ ನಿಮ್ಮ ಮೇಲೆ ಕೆಲವರು ಕಂಪ್ಲೇಂಟ್ ಕೊಡೋದಾಗಲಿ, ಕೇಸುಗಳು ಮಾಡೋದಾಗಲಿ ಆಗುತ್ತೆ. ಹಾಗಾಗಿ ನೀವು ಈ ಕಾಲದಲ್ಲಿ ಆರೋಗ್ಯದ ಬಗ್ಗೆ, ನಿಮ್ಮ ಮಾತಿನ ಬಗ್ಗೆ, ನಡವಳಿಕೆ ಬಗ್ಗೆ ತುಂಬ ಎಚ್ಚರಿಕೆ ಹೆಜ್ಜಬೇಕು. ಇನ್ನು ಯಾರೋ ಈ ಸ್ತ್ರೀ ಪುರುಷ ವಿವಾದಗಳು ಸಹ ಬರ್ಬೋದಾಗಿದೆ. ಸ್ತ್ರೀಯರಿಗೆ ಪುರುಷರಿಂದ, ಪುರುಷರಿಗೆ ಸ್ತ್ರೀಯರಿಂದ ವಿವಾದಗಳು ಬರ್ಬೋದು. ಅಂಥ ವಿಚಾರಕ್ಕೆ ಸ್ವಲ್ಪ ಮಿಥುನ ರಾಶಿಯವರು ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಹಾಗಾಗಿ ರವಿಯ ಈ ಜನ್ಮದ ಒಂದು ಚಲನೆ, ಅಂದರೆ ನಿಮ್ಮ ರಾಶಿಗೆ ಬಂದಂಥ ರವಿ ನಿಮಗೆ ಕೆಲವೊಂದು ಎಚ್ಚರಿಕೆಯನ್ನು ಕೊಡ್ತಾನೆ. ಕೆಲವೊಂದು ವಿಚಾರದಲ್ಲಿ ನಿಮಗೆ ಸ್ವಲ್ಪ ಹಿನ್ನಡೆಯನ್ನು ಮಾಡ್ತಾನೆ, ಅಥವಾ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಏರುಪೇರು ತರಬಲ್ಲವನಾಗಿದ್ದಾನೆ. ಆ ಬಗ್ಗೆ ಎಚ್ಚರಿಕೆ ಖಂಡಿತ ಮಿಥುನ ರಾಶಿಗೆ ಬೇಕು. ಜೊತೆಗೆ ಕೊನೆಗೆ ಹೇಳುವಂಥ ರವಿ ಅಥವಾ ರವಿಗೆ ಸಂಬಂಧಪಟ್ಟ ದೇವತಾ ಶ್ಲೋಕ, ಪ್ರಾರ್ಥನೆ ಮಂತ್ರಗಳು ನಿಮಗೆ ಖಂಡಿತ ಅವಶ್ಯಕತೆ ಇರುತ್ತೆ. ಮಿಥುನ ರಾಶಿಯವರು ಇದನ್ನು ಪ್ರಾರ್ಥನೆ ಮಾಡಬೇಕಾಗತ್ತೆ. ಮುಂದೆ
ಕರ್ಕಾಟಕ ರಾಶಿ ಅಥವಾ ಕಟಕ ರಾಶಿ. ಕಟಕ ರಾಶಿಗೆ ನಿಮ್ಮ ರಾಶಿಯಿಂದ ದ್ವಾದಶ ಅಥವಾ 12ರ ಚಲನೆ, 12ರ ಮನೆ ಅಥವಾ ನಷ್ಟ ಭಾವದಲ್ಲಿ ರವಿಯಿಂದಾಗಿ ನಿಮಗೆ ಸ್ವಲ್ಪ ಅಡ್ಡ ಪರಿಣಾಮಗಳು ಬರ್ಬೋದು, ಕಷ್ಟ ನಷ್ಟಗಳು ಬರ್ಬೋದು, ವೈಯಕ್ತಿಕವಾಗಿ ಕಲಹಗಳು ಬರ್ಬೋದು, ಜೊತೆಗೆ ಕೌಟುಂಬಿಕವಾದ ಕಲಹಗಳು ಬರ್ಬೋದು. ಮನೆಯಲ್ಲಿ ಸಹ ಕಲಹದ ಜಗಳದ ವಾತಾವರಣ, ಇತರರು ನಿಮ್ಮನ್ನು ದ್ವೇಷ ಮಾಡುವಂಥ ಪ್ರವೃತ್ತಿ ಹೆಚ್ಚಾಗುತ್ತೆ. ಅಥವಾ ವಿನಾಕಾರಣವಾಗಿ ನಿಮಗೆ ಶತ್ರುಗಳು ಹುಟ್ಟುಕೊಳ್ತಾರೆ. ಶತ್ರುಗಳು ನಿಮಗೆ ಮನೆಯ ಒಳಗೇನೋ ಇರ್ಬೋದು, ಅಥವಾ ಶತ್ರುಗಳು ನಿಮಗೆ ನಿಮ್ಮ ಉದ್ಯೋಗ ಸ್ಥಳದಲ್ಲೂ ಸಹ ಹುಟ್ಟಿಕೊಳ್ಬೋದಾಗಿದೆ. ಹಾಗಾಗಿ ಈ ಕಾಲದಲ್ಲಿ ನೀವು ಸ್ವಲ್ಪ ಮನೋನಿಯಂತ್ರಣ, ವಾಕ್ ಅಂದರೆ ಮಾತಿನ ನಿಯಂತ್ರಣ ಮಾಡ್ಕೋಬೇಕು. ಜೊತೆಗೆ ಈ ಕಾಲದಲ್ಲಿ ಯಾವುದೇ ರೀತಿಯ ಅಚಾತುರ್ಯದ ಘಟನೆಗಳಿಗೆ ಅಥವಾ ಅನೈತಿಕ ವಿಚಾರಗಳಿಗೆ ಕೈ ಇಕ್ಕಿದರೆ ಅದರಲ್ಲಿ ನಿಮಗೆ ಇನ್ನಷ್ಟು ಹಿನ್ನಡೆಗಳು ಆಗುವಂಥದ್ದು. ಇಲ್ಲದೆ ನಿಮಗೀಗ ಕಾಲದಲ್ಲಿ ಕ್ರೌರ್ಯ ಅಥವಾ ಕ್ರೋಧ, ಸಿಟ್ಟು ಎಲ್ಲ ಹೆಚ್ಚಳಾಗುತ್ತೆ. ಅದನ್ನು ನಿಯಂತ್ರಣ ಮಾಡ್ಕೋಬೇಕು. ಗುರುಬಲದ ಅನುಕೂಲತೆ ಇದೆ ನಿಮಗೆ. ಗುರುಬಲ ಇದ್ದ ಮಾತ್ರಕ್ಕೆ ಎಲ್ಲವೂ ಸಾಧನೆ ಅಥವಾ 100ಕ್ಕೆ 100 ಗುರುಬಲ ಯಾವಾಗಲೂ ಕಾಪಾಡುತ್ತೆ ಅನ್ನೋದು ಅಷ್ಟೇನೂ ಗಮನಿಸ್ಕೋಬೇಕಾಗಿಲ್ಲ. ಕೆಲವೊಂದು ಬಾರಿ ಈ ವಿರುದ್ಧ ಗ್ರಹಗಳು ಬಂದಾಗ, ವಿರುದ್ಧ ಗ್ರಹಗಳ ಸ್ಥಿತಿ ಬಂದಾಗ, ಆವಾಗ ವಿಶೇಷವಾಗಿ ಈ ಕಾಲದಲ್ಲಿ ನಿಮಗೆ ಮಿಥುನ ಮಾಸದಲ್ಲಿ ಕಟಕ ರಾಶಿಯವರಿಗೆ ಇಂಥ ಒಂದು ವೈರುಧ್ಯಗಳು ಜೀವನದಲ್ಲಿ ಎದುರಾಗ್ಬೋದು. ಹಾಗಾಗಿ ಸಿಟ್ಟನ್ನು ನಿಯಂತ್ರಣ ಮಾಡಬೇಕು. ಜೊತೆಗೆ ಯಾವುದೇ ರೀತಿಯ ಅನೈತಿಕ ವಿಚಾರಗಳಿಗೆ, ಅಧರ್ಮದ ವಿಚಾರಗಳಿಗೆ ಕೈ ಹಾಕಬಾರ್ದು. ಅನ್ಯಾಯದ ವಿಚಾರಗಳಿಗೆ, ಭ್ರಷ್ಟಾಚಾರಗಳಿಗೆ ಕೈ ಹಾಕಿದರೆ ತಕ್ಷಣವಾಗಿ ನಿಮಗೆ ಅದರ ಮೇಲೆ ಅಡ್ಡ ಪರಿಣಾಮ ನಿಮ್ಮ ಮೇಲೆ ಆಗುವಂಥದ್ದು. ಹಾಗಾಗಿ ಈ ಕಾಲದಲ್ಲಿ ಇಂತಹ ಒಂದು ವಿಚಾರ ಬಗ್ಗೆ ಎಚ್ಚರಬೇಕು. ಅಲ್ಲದೆ ಈ ಕಾಲದಲ್ಲಿ ಯಾರು ವ್ಯಾಪಾರ, ಉದ್ಯೋಗ, ವೃತ್ತಿ ಮಾಡ್ತಾರೆ ಅಂಥವರಿಗೆ ಈ ಒಂದು ರವಿಯ ಮಿಥುನ ಮಾಸದ ಕಾಲದಲ್ಲಿ ಎಲ್ಲವೂ ಸ್ವಲ್ಪ ಸ್ಲೋನೆಸ್ ಆಗುವಂಥದ್ದು, ಎಲ್ಲವೂ ಸ್ವಲ್ಪ ನಿಧಾನಗತಿ ಆಗುವಂಥದ್ದು, ಎಲ್ಲದರಲ್ಲೂ ಸ್ವಲ್ಪ ಸಂಕಷ್ಟಗಳು ಎದುರಾಗುವಂಥದ್ದು, ವಿಘ್ನಗಳು ಎದುರಾಗುವಂಥ ಒಂದು ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಕಾಲದಲ್ಲಿ ಮಿಥುನ ರಾಶಿಯವರು ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು. ಜೊತೆಗೆ ಈ ಒಂದು ದೋಷ ನಿವಾರಣೆಗಾಗಿ ಕೊನೆಗೆ ಹೇಳುವಂಥ ರವಿಗೆ ಸಂಬಂಧಪಟ್ಟ ಶ್ಲೋಕ, ಸ್ತುತಿ, ಪ್ರಾರ್ಥನೆಗಳನ್ನು ಅನುಸರಿಸೋದು ಉತ್ತಮವಾದ ಆಯ್ಕೆ ಆಗಿರುತ್ತೆ. ಮುಂದೆ ಸಿಂಹರಾಶಿ. ಸಿಂಹರಾಶಿಗೆ ನಿಮ್ಮ ರಾಶಿಯಾಧಿಪತಿಯಾದ ಸೂರ್ಯನು ಈ ಕಾಲದಲ್ಲಿ ನಿಮಗೆ ಲಾಭ ಸ್ಥಾನದಲ್ಲಿ ಬರ್ತಿದ್ದಾನೆ. ವರ್ಷಕ್ಕೊಮ್ಮೆ ಬರುವಂತಹ ಈ ಲಾಭಸ್ಥಾನ ಈ ಬಾರಿ ನಿಮಗೆ ವಿಶೇಷವಾದ ಲಾಭವನ್ನು, ಆದಾಯವನ್ನು ಕೊಡ್ತಾಯಿದೆ. ಹಾಗಾಗಿ ರವಿಯಿಂದಾಗಿ ನಿಮಗೆ ವಿಶೇಷ ಲಾಭ. ಅದರ ಜೊತೆಗೆ ಅಲ್ಲಿ ಏರ್ಪಡುವಂತಹ ಈ ಬುಧ ಶುಕ್ರರ ತ್ರಿಗ್ರಹ ಯುತಿಯ ಕಾಲದಲ್ಲಿ ನಿಮಗೆ ಇನ್ನಷ್ಟು ಲಾಭ, ಆದಾಯಗಳು ಹೆಚ್ಚಳಾಗ್ತವೆ. ಹಾಗಾಗಿ ಈ ಒಂದು ಅಪೂರ್ವವಾದ ವರ್ಷಕ್ಕೆ ಒಮ್ಮೆ ಬಂದಂಥ ಅವಕಾಶವನ್ನು ಸಿಂಹರಾಶಿಯವರು ಸದುಪಯೋಗ ಪಡಿಸ್ಕೊಳ್ಳಿ. ನಿಮಗೆ ಲಾಭ ಆಗುತ್ತೆ, ಜೊತೆಗೆ ಇಷ್ಟಾರ್ಥ ಸಿದ್ಧಿ ಆಗುತ್ತೆ, ಆರೋಗ್ಯ ಸುಧಾರಣೆ ಆಗುತ್ತೆ, ಬಂಧು ಮಿತ್ರರ ಜೊತೆಗೆ ಉತ್ತಮ ಬಾಂಧವ್ಯ ಏರ್ಪಡುತ್ತೆ, ಮನೆಯಲ್ಲಿ ಶುಭ ಸಮಾರಂಭ ಫಿಕ್ಸ್ ಆಗುತ್ತೆ, ಮದುವೆ ಆಗೋದ್ರಿಗೆ ಮದುವೆ ಫಿಕ್ಸ್ ಆಗ್ಬೋದು, ಉದ್ಯೋಗ ರಹಿತರಿಗೆ ಉದ್ಯೋಗ ಸಿಗ್ಬೋದು, ಅಥವಾ ಈಗಾಗಲೇ ನೀವು ಮಾಡುವಂಥ ಉದ್ಯೋಗ ವ್ಯಾಪಾರದಲ್ಲಿ ಇನ್ನಷ್ಟು ಹೆಚ್ಚಿನ ಲಾಭ, ಬಡ್ತಿಗಳಾಗುವಂಥದ್ದು, ಅದು ಅದನ್ನೇನಾದರೂ ನೀವು ಇಂಪ್ರೂವ್ಮೆಂಟ್, ಡೆವಲಪ್ಮೆಂಟ್ ಮಾಡೋದು, ಅಥವಾ ಅದರ ಒಂದು ಹೊಸ ಶಾಖೆಯನ್ನು, ಬ್ರ್ಯಾಂಚನ್ನು ತೆರೆಯುವಂಥ ಅವಕಾಶ, ಅನೇಕ ರೀತಿಯ ಅವಕಾಶಗಳು ಬರ್ತವೆ. ಜನ ಬೆಂಬಲ, ಧನ ಬೆಂಬಲ ಅಥವಾ ಸರ್ಕಾರಿ ಮೂಲ, ಕೋರ್ಟ್ ಕಚೇರಿ ಮೂಲದ ಎಲ್ಲ ಲಾಭಗಳು ನಿಮಗೆ ಈ ಕಾಲದಲ್ಲಿ ಆಗಲಿವೆ. ಅನೇಕವಾದ ಈ ನಿಮ್ಮ ಬೇರೆ ಬೇರೆ ರೀತಿಯ ಕಾಮನೆಗಳು ಅಥವಾ ಗುರಿ, ಕನಸುಗಳು ಏನಿದೆ ಆ ಕನಸುಗಳು ಈಗ ಈಡೇರುವಂಥ ಕಾಲ, ಭಾಗ್ಯವಾದ ಕಾಲ. ವಸ್ತ್ರ, ಆಭರಣ ಕೊಳ್ಳುವಂಥ ಯೋಗ ಕೆಲವರಿಗೆ, ಸ್ತ್ರೀಯರು, ಪುರುಷರು ಎಂಬ ಭೇದಲ್ಲದೆ ಎಲ್ಲ ವರ್ಗದವರಿಗೂ ಈಗ ನೆಮ್ಮದಿಯ ವಾತಾವರಣ. ಮನೆಯಲ್ಲಿ ಸಹ ನಿಮ್ಮ ಇಷ್ಟ ಮಿತ್ರರಿಂದ ನಿಮಗೆ ಪ್ರಶಂಸೆಗಳು ಬರುವಂಥದ್ದು, ಜೊತೆಗೆ ಬಂಧು ಬಾಂಧವರಿಂದ ಏನಾದರೂ ನಿಮಗೆ ಸಹಾಯ, ಕೊಡುಗೆಗಳು ಬರುವಂಥದ್ದು, ಅಂದುಕೊಂಡ ಕೆಲಸ ಕಾರ್ಯಗಳು ಸಿದ್ಧಿಯಾಗುವಂಥದ್ದು, ಮನೆಯಲ್ಲಿ ಶುಭ ಕಾರ್ಯಗಳು ಫಿಕ್ಸ್ ಆಗುವಂಥದ್ದು. ಈ ರೀತಿ ಅನೇಕ ರೀತಿಯ ಶುಭ ಶಕುನಗಳು, ಶುಭವಾದ ವಾರ್ತೆಗಳು, ಶುಭವಾದ ಸನ್ನಿವೇಶಗಳು ಈಗ ಏರ್ಪಡ್ತವೆ. ಇನ್ನು ಹಣಕಾಸಿಗೆ ಯಾವುದೇ ಕೊರತೆ ಇಲ್ಲ, ನಾನಾ ರೀತಿಯ ಲಾಭ, ಆದಾಯಗಳು ಹೆಚ್ಚಳಾಗುತ್ತೆ. ಅಲ್ಲದೆ ಸಾಲ ಇದ್ದರೆ ಸಾಲಗಳನ್ನು ತೀರಿಸುವಂಥ ಅವಕಾಶ ಸಹ ಒದಗಿ ಬರುತ್ತೆ. ಹಾಗಾಗಿ ಸಿಂಹರಾಶಿಯವರು ಅಪರೂಪಕ್ಕೆ ವರ್ಷಕ್ಕೊಮ್ಮೆ ಬಂದಂತಹ ಈ ಲಾಭ ಸ್ಥಾನದಲ್ಲಿ ನಿಮ್ಮ ರಾಶಿಯಾಧಿಪತಿ ಆದಂಥ ಸೂರ್ಯನ ಅಪೂರ್ವವಾದ ಆಶೀರ್ವಾದವನ್ನು ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳಿ. ಸಕಾರಾತ್ಮಕ ಭಾವನೆಯಿಂದ ಎಲ್ಲ ವಿಚಾರಗಳು ತೊಡಗಿಸಿಕೊಳ್ಳಿ. ನಿಮ್ಮ ಈ ಒಂದು ಪ್ರಯತ್ನಕ್ಕೆ, ನಿಮ್ಮ ಒಂದು ಕ್ರಿಯಾಶೀಲತೆಗೆ ಖಂಡಿತ ಸೂರ್ಯ ಭಗವಾನರು 10 ಪಟ್ಟು ಆಶೀರ್ವಾದ ಮಾಡಿ ನಿಮ್ಮನ್ನು ಅಷ್ಟು ಅಭಿವೃದ್ಧಿ ಮಾಡ್ತಾರೆ. ಇವೆಲ್ಲವೂ ಸಿಂಹರಾಶಿಗೆ ಸಂಬಂಧಪಟ್ಟು ಆಸಕ್ತಿ ಇದ್ದರೆ ನೀವು ಕೊನೆಗೆ ಹೇಳುವಂಥ ಸೂರ್ಯನಿಗೆ ಸಂಬಂಧಪಟ್ಟ ದೇವತಾ ಶ್ಲೋಕ, ಭಕ್ತಿ ಶ್ಲೋಕಗಳನ್ನು ಪ್ರಾರ್ಥನೆ ಮಾಡ್ಬೋದು. ಮುಂದೆ ಕನ್ಯಾ ರಾಶಿ. ಕನ್ಯಾ ರಾಶಿಗೆ ಗಮನಿಸಿದರೆ ನಿಮ್ಮ ರಾಶಿಯಿಂದ ದಶಮ ಅಥವಾ 10ನೇ ಕರ್ಮಸ್ಥಾನದಲ್ಲಿ ರವಿಯು ಉತ್ತಮ ಫಲವನ್ನು ಕೊಡ್ತಾನೆ. ಹಾಗಾಗಿ ನೀವು ಈ ಒಂದು ಅದೃಷ್ಟಶಾಲಿಗಳ ರಾಶಿಗೆ ಸೇರಿರ್ತೀರ. ನಿಮಗೆ ಗುರುಬಲದ ವಿಶೇಷವಾದ ಆಶೀರ್ವಾದದ ಜೊತೆಗೆ ಈ ಮಿಥುನ ಮಾಸದಲ್ಲಿ ಅಂದರೆ ಜೂನ್ 15ರಿಂದ ಜುಲೈ 15ರವರೆಗೆ ಅನೇಕ ರೀತಿಯ ಪವಾಡ ಸದೃಶವಾದ ಬದಲಾವಣೆಗಳು ಆಗುತ್ತವೆ. ಆರೋಗ್ಯ ಸುಧಾರಣೆ, ವ್ಯಾಪಾರ ಉದ್ಯೋಗದಲ್ಲಿ ಅಭಿವೃದ್ಧಿ, ಹಿಂದೆ ಇದ್ದಂಥ ಗಂಭೀರವಾದ ಆರೋಗ್ಯ ಸಮಸ್ಯೆ ಈಗ ನಿವಾರಣೆಗೆ ಇನ್ನಷ್ಟು ನಿಮಗೆ ಲವಲವಿಕೆ, ಚೇತರಿಕೆ ಬರುವಂಥದ್ದು, ಅನೇಕ ರೀತಿಯ ಭಾಗ್ಯೋದಯ ಆಗುವಂಥದ್ದು, ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಹೆಚ್ಚಿನ ಒಂದು ಅಭಿವೃದ್ಧಿ ಅಥವಾ ನಿಮಗೆ ಬಡ್ತಿ ಸಿಗ್ಬೋದು. ವ್ಯಾಪಾರ ಉದ್ಯಮ ನಡೆಸುವಂಥವರಿಗೆ, ಇಂಡಸ್ಟ್ರಿ ನಡೆಸೋರಿಗೆ ನಿಮ್ಮ ಇಂಡಸ್ಟ್ರಿ ಅಥವಾ ಬಿಸ್ನೆಸ್ಸಲ್ಲಿ ಇನ್ನೂ ಹೆಚ್ಚಿನ ಲಾಭ ಅಂಶಗಳು ಬರುವಂಥದ್ದು, ಜೊತೆಗೆ ಅದರ ಒಂದು ಇಂಪ್ರೂವ್ಮೆಂಟ್ ಅಥವಾ ಅದರ ಒಂದು ಅಭಿವೃದ್ಧಿ ಮಾಡಲಿಕ್ಕೆ ಇನ್ನಷ್ಟು ಅವಕಾಶಗಳು ಸಿಗುವಂಥದ್ದು, ಆಕಸ್ಮಿಕ ಧನ ಲಾಭ ಆಗುವಂಥದ್ದು. ಮಹಿಳೆಯರು, ಗೃಹಿಣಿಯರಿಗೆ ಸಹ ಈಗ ಮನೆಯಲ್ಲಿ ನೆಮ್ಮದಿ ವಾತಾವರಣ, ವಸ್ತ್ರಾಭರಣ ಕೊಳ್ಳುವಂಥ ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ. ದೀರ್ಘಕಾಲದಿಂದ ಭೇಟಿಯಾಗದಿಂದ ಆಪ್ತರನ್ನು ಭೇಟಿಯಾಗಿ ಅವರ ಜೊತೆಗೆ ಉತ್ತಮವಾದ ಕಾಲ ಕಳೆಯುವಂಥದ್ದು. ಇನ್ನು ಯಾವುದೇ ನೀವು
ಶುಭ ಕಾರ್ಯಗಳು ಇರ್ಬೋದು ಅಥವಾ ಯಾವುದೇ ರೀತಿಯ ವ್ಯಾಪಾರ ಉದ್ಯಮ ಇರ್ಬೋದು ಅದನ್ನು ಈಗ ಆರಂಭ ಮಾಡಿದರೆ ಅದರಲ್ಲಿ ಹೆಚ್ಚಿನ ಈಗ ಒಂದು ಸಿದ್ಧಿ ಆಗುತ್ತೆ, ಕಾರ್ಯಸಿದ್ಧಿ ಆಗುತ್ತೆ, ಲಾಭ ಸಿದ್ಧಿ ಆಗುತ್ತೆ, ಯಶಸ್ಸು ನಿಮಗೆ ಸಿದ್ಧಿ ಆಗುತ್ತೆ. ಇನ್ನು ಸರ್ಕಾರಿ ಉದ್ಯೋಗ, ಸರ್ಕಾರಿ ನೌಕರಿಗೆ ಅಥವಾ IAS, IPS ಅಥವಾ ಇನ್ನಿತರ ಯಾವುದೇ ಸರ್ಕಾರದ ವಿವಿಧ ರೀತಿಯ ಹುದ್ದೆಗಳಿಗೆ ಪ್ರಯತ್ನ ಪಡುವಂಥವರಿಗೆ ಅಂಥ ಹುದ್ದೆಗಳು ಈಗ ಒದಗಿ ಬರ್ಬೋದು. ಅದರಲ್ಲಿ ನಿಮಗೆ ಅದೃಷ್ಟ ಪರೀಕ್ಷೆಯಲ್ಲಿ ಈಗ ಅದೃಷ್ಟ ನಿಮ್ಮ ಪರವಾಗಿ ಕೆಲಸ ಮಾಡಲಿದೆ. ಹಾಗಾಗಿ ಎಲ್ಲ ವರ್ಗದ ಈ ಒಂದು ಕನ್ಯಾ ರಾಶಿಯವರಿಗೆ ಸೂರ್ಯನ ಒಂದು ಬಂಧದ ಕರ್ಮಸ್ಥಾನದ ಈ ಭಾಗ್ಯೋದಯದಿಂದ ಅನೇಕ ರೀತಿಯ ಲಾಭಗಳು ಯಶಸ್ಸು ಸಿಗಲಿದೆ. ಅಂದುಕೊಂಡಂಥ ಕೆಲಸ ಕಾರ್ಯಗಳು ಸಿದ್ಧಿಯಾಗಲಿವೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಧನ ಪ್ರಾಪ್ತಿ ಮುಂತಾದ ಶುಭ ಫಲಗಳು ವರ್ಷಕ್ಕೊಮ್ಮೆ ಬರುವಂತಹ ಕರ್ಮಸ್ಥಾನದ ರವಿಯು ನಿಮಗೆ ಕೊಡಲಿದ್ದಾನೆ. ಹಾಗಾಗಿ ರವಿಯ ಇದು ವಿಶೇಷ ಅನುಗ್ರಹವನ್ನು ಎಲ್ಲ ಕನ್ಯಾ ರಾಶಿಯವರು ಸದುಪಯೋಗಪಡಿಸಿಕೊಳ್ಳಿ. ಆಸಕ್ತಿ ಇದ್ದರೆ ಕೊನೆಗೆ ಹೇಳುವಂಥ ಸೂರ್ಯನಿಗೆ ಸಂಬಂಧಪಟ್ಟ ಪ್ರಾರ್ಥನಾ ಶ್ಲೋಕ ನೀವು ಪಠನೆ ಮಾಡ್ಬೋದು. ಮುಂದೆ ತುಲಾರಾಶಿ. ತುಲಾರಾಶಿಗೆ ನಿಮ್ಮ ರಾಶಿಯಿಂದ ಭಾಗ್ಯದ ಅಂದರೆ 9ರ ಸ್ಥಾನದಲ್ಲಿ ರವಿಯು ಮಿಶ್ರ ಫಲವನ್ನು ಕೊಡ್ತಾನೆ. ಅಂದರೆ ಹೆಚ್ಚೇನು ಉತ್ತಮ ಫಲಗಳು ಬರ್ತಾಯಿಲ್ಲ, ಅಂದರೆ ತೀರಾ ಸಂಕಷ್ಟ ಬರುತ್ತೆ ಅಂತಿರಲಿಲ್ಲ, ಸಣ್ಣ ಪುಟ್ಟ ಏರುಪೇರುಗಳು ಬರ್ಬೋದಷ್ಟೇ. ಹಾಗಾಗಿ ಇಲ್ಲಿ ಸಮ್ಮಿಶ್ರವಾದ ಫಲಗಳು ವ್ಯಕ್ತವಾಗಿವೆ. ಅದೇನೆಂದರೆ ಕೆಲವೊಮ್ಮೆ ನಿಮಗೆ ಬಂಧುಗಳ ಜೊತೆಗೆ, ಬಾಂಧವರ ಜೊತೆಗೆ ಏನಾದರೂ ಕಲಹಗಳು ಬರುವಂಥದ್ದು, ಜಗಳಗಳು ಬರುವಂಥದ್ದು, ಅಥವಾ ಕೆಲವೊಂದು ಸಂಕಷ್ಟದ ದಿನಗಳನ್ನು ನಿಮಗೆ ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ಎದುರಾಗ್ಬೋದು. ಅಥವಾ ಇದ್ದಕ್ಕಿದ್ದಂತೆ ನಿಮಗೆ ಅತೃಪ್ತಿ ಭಾವನೆ ಮೂಡುವಂಥದ್ದು, ಅಂದರೆ ಯಾವುದರಲ್ಲಿ ನಿಮಗೆ ಅಷ್ಟೊಂದು ಆಸಕ್ತಿ ಇಲ್ಲ, ನಿರಾಸಕ್ತಿ ಭಾವ ಮೂಡುವಂಥದ್ದು. ಜೊತೆಗೆ ಯಾವುದಾದ್ರೂ ನೀವು ದುಶ್ಚಟಗಳಿಗೆ, ದುರ್ವ್ಯಸನಗಳಿಗೆ ಈಗ ಒಂದು ಆಕರ್ಷಣೆ ಹೊಡುವಂಥ ಸಾಧ್ಯತೆ ಇರುತ್ತೆ. ಅದು ಯಾವುದೋ ನಿಮ್ಮ ಆದಂಥ ಯಾವುದೇ ಒಂದು ಸಣ್ಣ ಪುಟ್ಟ ಘಟನೆಗೆ ಅದರಿಂದಾಗಿ ನಾವು ನೋಡ್ಬೋದು. ನಮ್ಮಲ್ಲಿ ಈಗ ಬೀಡಿ, ಸಿಗರೇಟು, ತಂಬಾಕು, ಗುಟ್ಕಾ, ಕುಡಿತ, ಆಲ್ಕೋಹಾಲಿಕ್ ಮುಂದೆ ಇರುತ್ತೆ. ಅಂತೆಲ್ಲ ಕೆಲವೊಬ್ಬರು ಆಕಸ್ಮಿಕವಾಗಿ ಇಂಥ ಯಾವುದೋ ಒಂದು ಬೇಜಾರಿನ ಸಂಗತಿಯಿಂದ ಬೇಜಾರು ಕಳೀಲಿಕ್ಕೆ ಕುಡಿತಾರೆ, ಆಮೇಲೆ ಖುಷಿಗೂ ಕುಡಿತಾರೆ, ಆಮೇಲೆ ನಿತ್ಯವೂ ಕುಡಿತಾರೆ. ಹಾಗಾಗಿ ಅಂಥ ಒಂದು ವ್ಯಸನಗಳಿಗೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ. ಅದನ್ನು ಸ್ವಲ್ಪ ನೀವು ಗಮನ ಇಟ್ಕೊಳ್ಬೇಕು. ನಿಮ್ಮಲ್ಲಿ ಹುಟ್ಟುವಂಥ ಅತೃಪ್ತಿ ಅಥವಾ ಹತಾಶೆಯ ಭಾವದಿಂದ ನೀವು ದುಶ್ಚಟಗಳಿಗೆ ಅಥವಾ ದುಷ್ಟ ವ್ಯಸನಗಳಿಗೆ ಆಕರ್ಷಣೆ ಆಗುವಂಥ ಸಾಧ್ಯತೆ, ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕು. ಅತೃಪ್ತಿಯಿಂದ ಸ್ವಲ್ಪ ದೂರ ಬರಬೇಕು, ಮನೋನಿಯಂತ್ರಣ ಮಾಡಿಕೊಳ್ಬೇಕು. ಜೊತೆಗೆ ಬಂಧುಗಳಲ್ಲಿ, ಮಿತ್ರರಲ್ಲಿ ಈಗ ಸ್ವಲ್ಪ ವೈರತ್ವ ಅಥವಾ ದ್ವೇಷ ಭಾವನೆ ಬರ್ಬೋದು. ಅವರ ಬಂಧುಗಳು, ಮಿತ್ರರು ನಿಮ್ಮ ಯಾವುದೇ ಕಾರಣಕ್ಕೆ ನಿಮ್ಮನ್ನು ಸ್ವಲ್ಪ ಅಂತರ ಕಾಯ್ದುಕೊಳ್ಬೇಕು. ನೀವು ಅದನ್ನು ಅಪಾರ್ಥ ಮಾಡಿಕೊಂಡು ಅದನ್ನು ಇನ್ನಷ್ಟು ಅದಕ್ಕೆ ಬೆಂಕಿಗೆ ತುಪ್ಪ ಮಾಡಿ ಅವರಲ್ಲಿ ಜಗಳ ಅಥವಾ ಕಲಹ ಆಡುವಂಥ ನೀವು ಸ್ಥಿತಿಗೆ ಹೋಗ್ತೀರ. ಅದನ್ನು ಸ್ವಲ್ಪ ನಿಯಂತ್ರಣ ಮಾಡ್ಕೊಳ್ಬೇಕು. ಹಾಗಾಗಿ ನೀವು ಈ ಕಾಲದಲ್ಲಿ ನಿಮ್ಮ ಬಾಂಧವ್ಯ, ನಿಮ್ಮ ನಡವಳಿಕೆ, ನಿಮ್ಮ ಪರ್ಸನಾಲಿಟಿ ಎಲ್ಲವನ್ನು ಈಗ ಸ್ವಲ್ಪ ಕರೆಕ್ಷನ್ ಮಾಡ್ಕೊಂಡು ಇಟ್ಕೋಬೇಕು. ಜೊತೆಗೆ ಆಗುವಂಥ ಸಣ್ಣ ಪುಟ್ಟ ಏರುಪೇರುಗಳಿಗೆ ತುಂಬ ಹತಾಶೆ ಆಗಬೇಡಿ, ತುಂಬ ನಿರಾಶೆ ಆಗಬೇಡಿ. ಇಂದು ಆದಂಥ ನಷ್ಟ ಅಥವಾ ಕಷ್ಟವು ಮುಂದೆ ಒಂದಿನ ಸರಿಯಾಗಿ ಲಾಭ ಆಗಿ ಪರಿವರ್ತನೆ ಆಗುತ್ತೆ ಅನ್ನೋದನ್ನು ಆಶಾಭಾವನೆ ಇಟ್ಕೊಳ್ಬೇಕು. ಜೊತೆಗೆ ಕೊನೆಗೆ ಹೇಳುವಂಥ ಸೂರ್ಯನಿಗೆ ಸಂಬಂಧಪಟ್ಟ ಶ್ಲೋಕ, ಪ್ರಾರ್ಥನೆ ಮಂತ್ರವನ್ನು ಅನುಸರಿಸಬೇಕಾಗುತ್ತೆ ತುಲಾರಾಶಿಯವರು. ಮುಂದೆ ವೃಶ್ಚಿಕ ರಾಶಿಗೆ ನಿಮ್ಮ ರಾಶಿಯಿಂದ ಅಷ್ಟಮದ ಚಲನೆ. ಅಷ್ಟಮದಲ್ಲಿ ರವಿಯಿಂದ ಸ್ವಲ್ಪ ಸಂಕಷ್ಟ ಫಲ ನಿಮಗೆ ಬರಬಹುದಾಗಿದೆ. ಹಾಗಾಗಿ ಈ ಒಂದು ವೃಶ್ಚಿಕ ರಾಶಿಯವರು ಈ ಕಾಲದಲ್ಲಿ ತುಂಬ ಎಚ್ಚರಿಕೆ ಹೆಚ್ಚಬೇಕು. ಗುರುಬಲದ ಒಂದು ರಕ್ಷಣೆ ಇದೆ. ಹಾಗಾಗಿ ಗುರುಬಲದ ರಕ್ಷಣೆ ಕೆಲವೊಂದು ಕಾಲದಲ್ಲಿ ನಿಮಗೆ ಕಾಪಾಡುವಂಥ ಒಂದು ಅವಶ್ಯಕತೆ ಬರೋದಿಲ್ಲ. ಕೆಲವೊಂದು ಸಾರಿ ನಿಮಗೆ ವಿರುದ್ಧವಾಗಿ ಬರಬಹುದು, ಅಥವಾ ಈ ರವಿಯಿಂದ ಆಗುವಂಥ ಅಡ್ಡ ಪರಿಣಾಮ ಅಥವಾ ಇನ್ನಿತರ ಗ್ರಹಗಳಿಂದ ಆಗುವ ಅಡ್ಡ ಪರಿಣಾಮ ಅಲ್ಲಿ ಆವಾಗ ವಿರುದ್ಧ ಪರಿಣಾಮವನ್ನು ಬೀರ್ಬೋದಾಗಿದೆ. ಹಾಗಾಗಿ ಈ ಅಷ್ಟಮದಲ್ಲಿ ಬರುವಂಥ ಸೂರ್ಯನ ಪ್ರಭಾವ ನಿಮಗೆ ವ್ಯತಿರಿಕ್ತ ಆಗ್ಬೋದು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಬರ್ಬೋದು. ಈಗಾಗಲೇ ಇದ್ದಂಥ ಆರೋಗ್ಯ ಸಮಸ್ಯೆ ಹೆಚ್ಚಳಾಗ್ಬೋದು. ದೇಹದಲ್ಲಿ ಉಷ್ಣತೆ ಹೆಚ್ಚಳ ಅಥವಾ ಉಷ್ಣದ ವ್ಯಾಧಿಗಳು ಹೆಚ್ಚಳಾಗುವಂಥದ್ದು, ಹೊಟ್ಟೆಯಲ್ಲಿ ಈ ಅಸಿಡಿಟಿ, ಅಲ್ಸರ್ನಂಥ ಸಮಸ್ಯೆಗಳು ಬರ್ಬೋದು. ಅಥವಾ ಈಗಾಗಲೇ ಇದ್ದಂಥ ಪೈಲ್ಸ್ನಂಥ ಸಮಸ್ಯೆಗಳು ಈಗ ಉಲ್ಬಣ ಆಗ್ಬೋದು. ಇನ್ನು ಕೆಲವರಿಗೆ ಯಾವುದೇ ರೀತಿಯ ಶಸ್ತ್ರಚಿಕಿತ್ಸೆ ಅಥವಾ ಆಪರೇಷನ್ಗೆ ಒಳಗಾಗುವಂಥ ಪ್ರಮೇಯಗಳು ಬರ್ಬೋದು. ಹಾಗಾಗಿ ಆರೋಗ್ಯದಲ್ಲಿ ನಿಮಗೆ ಈಗಾಗಲೇ ಇದ್ದ ಸಮಸ್ಯೆ, ಉದಾಹರಣೆಗೆ BP, ಶುಗರ್, ಹಾರ್ಟ್ ಪ್ರಾಬ್ಲಮ್ ಇದ್ದವರು ಸೂಕ್ತವಾದ ತಪಾಸಣೆ ಮಾಡಿಕೊಳ್ಳಿ. ಏನಾದರೂ ದೀರ್ಘವಾದ ಗಂಭೀರವಾದ ಸಮಸ್ಯೆ ಬಂದರೆ ತಕ್ಷಣವಾಗಿ ಅಥವಾ ವೈದ್ಯಕೀಯ ಚಿಕಿತ್ಸೆಯನ್ನು ಮಾಡಿ ಅಡ್ಮಿಟ್ ಆಗುವಂಥದ್ದು, ಚೆಕಪ್ ಮಾಡೋದು ಮಾಡ್ಕೊಳ್ಬೇಕು. ಹಾಗಾಗಿ ಆರೋಗ್ಯದ ಬಗ್ಗೆ ವೃಶ್ಚಿಕ ರಾಶಿಯವರಿಗೆ ತುಂಬ ಕಾಳಜಿ ಬೇಕಾಗುತ್ತೆ. ಇನ್ನು ಈ ಕಾಲದಲ್ಲಿ ನಿಮಗೆ ಅತೃಪ್ತಿ ಮತ್ತು ಅಸಮಾಧಾನ ಬರುತ್ತೆ. ನಿಮಗೆ ಆಗೋಂಥ ವ್ಯಾಪಾರ, ಉದ್ಯೋಗ, ವೃತ್ತಿ ಜೀವನದಲ್ಲಿ ಏನಾದರೂ ಏರುಪೇರಾದಂತೆ ಅಥವಾ ನಿಮಗೆ ಕೆಲವೊಬ್ಬರೇ ಇನ್ನೂ ವ್ಯಕ್ತಿಗಳಿಂದ ಅವಮಾನಕರ ಘಟನೆ ಆಗಿ ನಿಮಗೆ ಅಸಮಾಧಾನ ಮಾಡ್ಬೋದು. ಅಥವಾ ಯಾವುದೇ ರೀತಿಯ ನಿಮಗೆ ಆದಂಥ ಕೆಲವೊಂದು ಹಿನ್ನಡೆಗಳು ನಿಮಗೆ ಈ ಕಾಲದಲ್ಲಿ ನಿಮಗೆ ಅಸಮಾಧಾನ ಮಾಡುವಂಥದ್ದು, ಮನಸ್ಸಲ್ಲಿ ಅತೃಪ್ತಿ, ಹತಾಶೆ ಹೆಚ್ಚಾಗುತ್ತೆ. ಜೊತೆಗೆ ಈ ಕಾಲದಲ್ಲಿ ನಿಮಗೆ ಶತ್ರು ಪೀಡೆ, ಗುಪ್ತ ಶತ್ರುಗಳ ಕಾಟ ಹೆಚ್ಚಾಗುತ್ತೆ. ನಿಮ್ಮ ಒಳಗಿದ್ದೆ ಅಥವಾ ನಿಮ್ಮ ಜೊತೆಗಿದ್ದೆ ನಿಮಗೆ ಕೇಡನ್ನು ಮಾಡುವಂಥದ್ದು ಅಥವಾ ಕೆಲವು ಸಂಚನ್ನು ಮಾಡಿ ನಿಮಗೆ ತೊಂದರೆ ಮಾಡುವಂಥವ್ರು ಅಥವಾ ನಿಮ್ಮ ಮೇಲೆ ಅಪಪ್ರಚಾರ, ಅವಮಾನಕರ ಘಟನೆ ಮಾಡುವಂಥವ್ರು ಈಗ ಹೆಚ್ಚಳ ಆಗ್ತಾರೆ. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು. ಇನ್ನು ಹಣಕಾಸಿಗೆ ಸಂಬಂಧಪಟ್ಟ ಅಷ್ಟೇನು ಉತ್ತಮವಾಗಿಲ್ಲ. ಹಣಕಾಸಿನ ಖರ್ಚು ವೆಚ್ಚಗಳು ಹೆಚ್ಚಾಗುತ್ತೆ, ಆದಾಯ ಈಗ ಕೊರತೆ ಆಗುತ್ತೆ. ಹಾಗಾಗಿ ಈ ಅಷ್ಟಮದಲ್ಲಿ ಬಂದಂತಹ ಈ ರವಿಯ ಚಲನೆ ನಿಮಗೆ ಆರೋಗ್ಯದಲ್ಲೂ, ಇದೀಗ ಮನಸ್ಸಿನ ಮೇಲೂ, ಹಣದ ಮೇಲೂ, ಅಂದರೆ ತನು ಮನ ಧನದ ಮೇಲೆ ಇದು ಇಂಪ್ಯಾಕ್ಟ್ ಬೀಳುತ್ತೆ. ಹಾಗಾಗಿ ಈ ಮೂರನ್ನು ನೀವು ಈಗ ಬ್ಯಾಲೆನ್ಸ್ ಮಾಡಿಕೊಂಡು ಆದಂಥ ಏರುಪೇರನ್ನು ಸ್ವಲ್ಪ ತಾತ್ಕಾಲಿಕವಾಗಿ ತಾಳ್ಮೆ ವಹಿಸ್ಕೊಳ್ಳೋದು, ಜೊತೆಗೆ ನಿಮ್ಮ ಮನೋನಿಯಂತ್ರಣ ಮಾಡಿಕೊಂಡು ಸೂಕ್ತವಾದ ಪರಿಹಾರ ಉಪಾಯಗಳನ್ನು ಮಾಡಿಕೊಂಡು ಸರಿ ಮಾಡಿಕೊಳ್ಬೇಕಾಗುತ್ತೆ ವೃಶ್ಚಿಕ ರಾಶಿಯವರು. ಕೊನೆಗೆ ಹೇಳುವಂಥ ಈ ಪ್ರಾರ್ಥನಾ ಶ್ಲೋಕ, ಧ್ಯಾನ ಶ್ಲೋಕ ಇತ್ಯಾದಿಗಳನ್ನು ಅನುಸರಿಸೋದು ನಿಮಗೆ ಅವಶ್ಯಕತೆ ಇರುತ್ತೆ ವೃಶ್ಚಿಕ ರಾಶಿಯವರಿಗೆ.
ಮುಂದೆ ಧನುಸು ರಾಶಿಗೆ ನಿಮ್ಮ ರಾಶಿಯಿಂದ ಸಪ್ತಮ ಅಥವಾ 7ನೇ ಸ್ಥಾನದ ಚಲನೆ. 7ರಲ್ಲಿ ರವಿಯಿಂದ ವ್ಯತಿರಿಕ್ತ ಫಲ ನಿಮ್ಮ ಕೌಟುಂಬಿಕ ವಿಚಾರದ ಮೇಲೆ ಆಗುತ್ತೆ. ದಾಂಪತ್ಯವಾದ ಕಲಹಗಳು ಬರ್ಬೋದು, ಗಂಡ ಹೆಂಡತಿರ ಮಧ್ಯೆ ಭಿನ್ನಾಭಿಪ್ರಾಯಗಳು ಬರ್ಬೋದು, ತಂದೆ ಮಕ್ಕಳ ಮಧ್ಯೆ ಭಿನ್ನಾಭಿಪ್ರಾಯ ಬರ್ಬೋದು, ಅಥವಾ ನಿಮ್ಮ ಉದ್ಯೋಗ ಸ್ಥಾನದಲ್ಲಿ ಮೇಲಾಧಿಕಾರಿ ಅಥವಾ ಸಹೋದ್ಯೋಗಿಗಳ ಜೊತೆಗೆ ಭಿನ್ನಾಭಿಪ್ರಾಯ ಬರ್ಬೋದು. ಹಾಗಾಗಿ ಇಲ್ಲಿ ನಿಮಗೆ ಕಲಹವನ್ನು ಸೂಚಿಸುವಂತಹ ಸ್ಥಾನದಲ್ಲಿರುತ್ತೆ. ಹಾಗಾಗಿ ಈ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು. ಅಲ್ಲದೆ ಎಲ್ಲ ಕೆಲಸ ಕಾರ್ಯಗಳು ಈಗ ನಿಧಾನಗತಿ ಆಗುತ್ತೆ, ತುಂಬ ಪ್ರಯಾಸ ಪಡಬೇಕಾಗತ್ತೆ. ಅಂದರೆ ಯಾವುದು ಅನಾಯಾಸವಾಗಿ ಆಗೋದು ಸಿಗೋದಿಲ್ಲ, ಎಲ್ಲದಕ್ಕೂ ತುಂಬ ಪ್ರಯಾಸ ಪಡಬೇಕಾಗತ್ತೆ. ಜೊತೆಗೆ ಈ ಕಾಲದಲ್ಲಿ ನಿಮ್ಮ ಉದ್ಯೋಗದಲ್ಲಿ ವೃತ್ತಿಯಲ್ಲಿ ಅನೇಕ ರೀತಿಯ ಸವಾಲುಗಳನ್ನು ಸಂಕಷ್ಟಗಳನ್ನು ಎದುರಿಸುವಂಥ ಪ್ರಮೇಯ ಬರ್ಬೋದು. ಕೆಲವೊಬ್ಬರಿಗೆ ಅನಿರೀಕ್ಷಿತವಾಗಿ ಟ್ರಾನ್ಸ್ಫರ್ಗಳು ಆಗುವಂಥದ್ದು, ಎತ್ತಂಗಡಿ ಅಂತ ಹೇಳ್ತೀವಿ. ಅಂದರೆ ನೀವು ಅಂದುಕೊಂಡಂತಹ ಒಂದು ಜಾಗಕ್ಕಲ್ಲ, ಯಾವುದೇ ರೀತಿಯ ನಿಮಗೆ ಅಪೇಕ್ಷೆ ಅಥವಾ ಒಂದು ಇಷ್ಟ ಇಲ್ಲದ ಒಂದು ಸ್ಥಳಗಳಿಗೆ ಈಗ ಟ್ರಾನ್ಸ್ಫರ್ಗಳು ಆಗುವಂಥದ್ದು. ಜೊತೆಗೆ ಈ ಕಾಲದಲ್ಲಿ ತುಂಬ ಖರ್ಚು ವೆಚ್ಚಗಳು ಬರ್ತವೆ. ಜೊತೆಗೆ ಈ ಕಾಲದಲ್ಲಿ ನಿಮಗೆ ನಿದ್ದೆಗೆ ಸಂಬಂಧಪಟ್ಟ ಸಮಸ್ಯೆ ಬರ್ಬೋದು. ನಿದ್ರಾಹೀನತೆ, ಇನ್ಸೋಮ್ನಿಯಾ ಅಂತ ಹೇಳ್ತೀವಿ, ಅಂಥ ನಿದ್ರಾಹೀನತೆ ಬರ್ಬೋದು. ಇನ್ನು ಕೆಲವರಿಗೆ ತಲೆಗೆ ಸಂಬಂಧಪಟ್ಟ ಏನಾದರೂ ತಲೆನೋವು ಅಥವಾ ಮೈಗ್ರೇನ್ ಅಂತ ಹೆಡ್ಏಕ್ ಇತ್ಯಾದಿಗಳು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಕಾಲದಲ್ಲಿ ನೀವು ಧನುರಾಶಿಯವರು ಕೌಟುಂಬಿಕ ವಿಚಾರಕ್ಕೆ ತುಂಬ ಎಚ್ಚರಿಕೆ ವಹಿಸಬೇಕು. ಆಗಲೇ ನಿಮಗೆ ಅಲ್ಲಿ ಸಪ್ತಮದಲ್ಲಿರುವಂತಹ ಬುಧ ಶುಕ್ರರು ಸಹ ಕೌಟುಂಬಿಕ ಕಲಹಕ್ಕೆ ಕಾರಣ ಆಗ್ತಾರೆ. ಯಾರಿಗೆ ಗಂಡ ಹೆಂಡತಿರ ಮಧ್ಯೆ ಇದ್ದಂತಹ ಒಂದು ಕಲಹದ ಬೆಂಕಿಗೆ ಈಗ ಇನ್ನಷ್ಟು ತುಪ್ಪ ಬಿದ್ದಂತಹ ಸನ್ನಿವೇಶ ಈ ಮಿಥುನ ಮಾಸದಲ್ಲಾಗುತ್ತೆ. ಹಾಗಾಗಿ ದಾಂಪತ್ಯದಲ್ಲಿ ನೀವು ತುಂಬ ಬಿಗಿಯಾಗಿ ನೀವು ಒಂದು ಸಂಯಮವನ್ನು ಕಾಪಾಡಿಕೊಳ್ಬೇಕು. ಗಂಡರಾಗಲಿ ಹೆಂಡತಿಯಾಗಿ ಯಾರಿದ್ದರೂ ಈ ಕಾಲದಲ್ಲಿ ಧನುರಾಶಿಯವರು ತುಂಬ ಒಂದು ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಅಲ್ಲದೆ ಯಾವುದೇ ರೀತಿಯ ದೂರ ಪ್ರಯಾಣದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಚ್ಚಬೇಕು. ದೂರ ಪ್ರಯಾಣದಲ್ಲಿ ಏನಾದರೂ ನಿಮಗೆ ಸಮಸ್ಯೆಗಳು ಬರುವಂಥದ್ದು, ಆರೋಗ್ಯ ಸಮಸ್ಯೆಗಳು ಬರುವಂಥದ್ದು, ಪ್ರಯಾಣದಲ್ಲಿ ಏನಾದರೂ ವಿಘ್ನಗಳು ಬರ್ಬೋದು, ಸಣ್ಣ ಪುಟ್ಟ ಅವಘಡಗಳು ಸಹ ಸಂಭವಿಸುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಕಾಲದಲ್ಲಿ ತುಂಬ ಎಚ್ಚರಿಕೆ ಹೆಜ್ಜೆ ಧನುರಾಶಿ ಇರಬೇಕು. ಕೊನೆಗೆ ಹೇಳುವಂಥ ಸೂರ್ಯ ಅಥವಾ ರವಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕಗಳನ್ನು ನೀವು ಅನುಸರಣೆ ಮಾಡಬೇಕಾಗತ್ತೆ ಧನುರಾಶಿಯವರು. ಮುಂದೆ ಮಕರ ರಾಶಿಗೆ ನಿಮ್ಮ ರಾಶಿಯಿಂದ 6ನೇ ಅಥವಾ ಷಷ್ಠದ ಚಲನೆ. ಷಷ್ಠದ ಸ್ಥಾನದಲ್ಲಿ ವಿಶೇಷವಾಗಿ ಅಲ್ಲಿ ಸೂರ್ಯನು ಲಾಭವನ್ನು ಯಶವನ್ನು ಕೊಡ್ತಾನೆ, ಕೀರ್ತಿಯನ್ನು ತಂದು ಕೊಡ್ತಾನೆ. ಹಾಗಾಗಿ ನೀವು ಯಾವುದೇ ಚಿಂತೆ ಪಡಬೇಕಾಗಿಲ್ಲ. ಈ ಕಾಲದಲ್ಲಿ ಸಾಡೆಸಾತಿಯ ಒಂದು ಚಿಂತಾಕ್ರಾಂತರಾಗಿರುವಂಥ ಸಮಯದಲ್ಲಿ ಸೂರ್ಯನು ನಿಮಗೆ ಉತ್ತಮ ಫಲ ಕೊಡ್ತಾನೆ. ರವಿ ಪುತ್ರನಿಂದ ನಿಮಗೆ ಪರೀಕ್ಷೆ ಇದ್ದರೂ ರವಿ ಈಗ ನಿಮಗೆ ನಿಮ್ಮ ಒಂದು ರಾಶಿಗೆ ಹೆಚ್ಚಿನ ಒಂದು ಉತ್ತಮವನ್ನು ಲಾಭವನ್ನು ಶುಭವನ್ನು ಕೊಡ್ತಾನೆ. ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ. ವ್ಯಾಪಾರ ಉದ್ಯೋಗ ಅಭಿವೃದ್ಧಿ ಆಗುತ್ತೆ. ಹಣಕಾಸಿನ ಅರಿವು ಚೆನ್ನಾಗಾಗುತ್ತೆ. ವಿದ್ಯಾರ್ಥಿಗಳಿಗೆ ಯುವಕರಿಗೆ ಸಾಧನೆಗೆ ಅವರ ಪ್ರತಿಭಾ ಪುರಸ್ಕಾರ ಸಿಗುತ್ತೆ. ಅಂದುಕೊಂಡಂಥ ಸೀಟುಗಳು ಬೇಗನೆ ಸಿಗುವಂತಾಗಲಿ. ಅಂದುಕೊಂಡಂಥ ವ್ಯಾಪಾರ ಉದ್ಯಮದಲ್ಲಿ ಯಶಸ್ಸಾಗುವಂಥದ್ದು. ಕೆಲವರಿಗೆ ಶುಭ ಕಾರ್ಯಗಳು ಫಿಕ್ಸ್ ಆಗ್ಬೋದು. ಇನ್ನು ಕೆಲವರಿಗೆ ದೀರ್ಘಕಾಲದಿಂದ ಕಾಣುತ್ತಿದ್ದ ಕನಸುಗಳು ಈಗ ಈಡೇರುವಂಥದ್ದು. ಈ ರೀತಿ ಅನೇಕ ಶುಭ ಪರಿಣಾಮಗಳಿವೆ. ಇನ್ನು ನೀವು ಮಾಡಿದ ಸಾಧನೆಗೆ ಪ್ರತಿಭೆಗೆ ಅನೇಕವಾದ ಬಹುಮಾನಗಳು, ಪ್ರಶಸ್ತಿ, ಪುರಸ್ಕಾರಗಳು ಬರ್ಬೋದು. ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನಂತಹ ಪ್ರಯೋಜನಗಳು ಸಿಗ್ಬೋದು, ಫೆಲೋಶಿಪ್ನಂತಹ ಪ್ರಯೋಜನಗಳು ಸಿಗ್ಬೋದು, ಅಥವಾ ಉನ್ನತ ವ್ಯಾಸಂಗಕ್ಕೆ ನಿಮಗೆ ಅವಕಾಶಗಳು ನಿಮ್ಮ ಒಂದು ಪ್ರತಿಭೆಗೆ ಅನುಗುಣವಾಗಿ ಬೇಗನೆ ಸಿಗುವಂಥದ್ದು. ಈ ರೀತಿ ಅನೇಕ ಶುಭ ಪ್ರಯೋಜನಗಳು ಎಲ್ಲ ವರ್ಗದ ಮಕರ ರಾಶಿಯವರಿಗೆ ಆಗುತ್ತೆ. ಮಹಿಳೆಯರು ಗೃಹಿಣಿಯರಿಗೆ ಸಹ ಮನೆಯಲ್ಲಿ ನೆಮ್ಮದಿರುತ್ತೆ. ಆರೋಗ್ಯ ಸುಧಾರಣೆ ಇದೆ. ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಉತ್ತಮಗೊಳ್ಳುತ್ತೆ. ಶುಭ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶಗಳು ಸಿಗುತ್ತೆ. ಈ ರೀತಿ ಒಂದಲ್ಲ ಒಂದು ಶುಭ ವಿಚಾರಗಳು ನಿಮಗೆ ಈ ತಿಂಗಳಲ್ಲಿ, ಅಂದರೆ ಈ ಮಿಥುನ ಮಾಸದಲ್ಲಿ ಜೂನ್ 15ರಿಂದ ಜುಲೈ 15ರವರೆಗೆ ಹೆಚ್ಚಿನ ಒಂದು ಬಾಧ್ಯತೆಗಳು ಜೊತೆಗೆ ಸುಖ ಶಾಂತಿಯ ಅನುಭವಗಳು ಮಕರ ರಾಶಿಯವರಿಗೆ ಕಂಡುಬರದೆ ಸೂರ್ಯನ ಅನುಗ್ರಹದಿಂದ. ಇದನ್ನೆಲ್ಲ ಮಕರ ರಾಶಿಯವರು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಆಸಕ್ತಿ ಇದ್ದರೆ ಕೊನೆಗೆ ಹೇಳುವಂಥ ರವಿಗೆ ಸಂಬಂಧಪಟ್ಟ ಪ್ರಾರ್ಥನೆ ಶ್ಲೋಕ ನೀವು ಪಠನೆ ಮಾಡ್ಬೋದಾಗಿದೆ. ಮುಂದೆ ಕುಂಭರಾಶಿಗೆ ನಿಮ್ಮ ರಾಶಿಯಿಂದ ಪಂಚಮ ಸ್ಥಾನ 5ರ ಸ್ಥಾನದಲ್ಲಿ ಅಲ್ಲಿ ಹೆಚ್ಚೇನು ಉತ್ತಮ ಫಲಗಳು ಬರೋದಿಲ್ಲ. ಮಿಶ್ರವಾದ ಫಲಗಳು ಬರ್ತವೆ. ಅಂದರೆ ತುಂಬ ಕಷ್ಟ ನಷ್ಟಗಳು ಅಂತ ಹೇಳಲಿಕ್ಕಾಗೋದಿಲ್ಲ. ಆದರೆ ಕೆಲವೊಂದು ವಿರುದ್ಧವಾದ ಫಲಗಳು, ವಿಶೇಷವಾಗಿ ನಿಮ್ಮ ಬಾಂಧವ್ಯದಲ್ಲಿ ಕೊರತೆ ಬರುತ್ತೆ. ತಂದೆ ಮಕ್ಕಳ ಮಧ್ಯೆ ಜಗಳ, ಗಂಡ ಹೆಂಡತಿ ಮಧ್ಯೆ ಜಗಳ, ಅಥವಾ ಸಹೋದ್ಯೋಗಿಗಳ ಜೊತೆ ಕಲಹಗಳು ಬರುವಂಥದ್ದು. ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಜರುವಂಥದ್ದು, ಅಥವಾ ಮನಸ್ಸಲ್ಲಿ ನಿಮಗೆ ಭಯ ಹುಟ್ಟುವಂಥ ಘಟನೆಗಳು ಆಗುವಂಥದ್ದು. ಅನಿರೀಕ್ಷಿತವಾಗಿ ನಿಮಗೆ ಕೆಲವೊಂದು ಈ ಮನಸ್ಸಲ್ಲಿ ಏರುಪೇರಾಗಿ ನಿದ್ರಾಹೀನತೆ ಬರ್ಬೋದು, ಅಥವಾ ದುಸ್ವಪ್ನಗಳು ಬರುವಂಥದ್ದು. ಇಲ್ಲ ಇದ್ದಕ್ಕಿದ್ದಂತೆ ನಿಮಗೆ ಅವ್ಯಕ್ತವಾದ ಭೀತಿ ಅಥವಾ ಭಯ ಮೂಡುವಂಥದ್ದು. ಈ ರೀತಿ ಮನಸ್ಸಿಗೆ ಸಂಬಂಧಪಟ್ಟು ತುಂಬ ಏರ್ಪಾರಾಗುತ್ತೆ. ಜೊತೆಗೆ ಬಾಂಧವ್ಯಕ್ಕೆ ಸಂಬಂಧಪಟ್ಟು ತುಂಬ ಏರ್ಪಾರಾಗುತ್ತೆ. ಹಾಗಾಗಿ ನಿಮ್ಮ ಬಾಂಧವ್ಯವನ್ನು ಈಗ ಚೆನ್ನಾಗಿ ಇಟ್ಕೊಳ್ಬೇಕು. ಮನಸ್ಸಿನ ಒಂದು ನಿಯಂತ್ರಣವನ್ನು ಸರಿಪಡ್ಕೊಳ್ಳಿಕ್ಕೆ ನೀವು ಪ್ರಾರ್ಥನೆನೋ, ಪ್ರಾಣಾಯಾಮನೋ, ಧ್ಯಾನನೋ, ಯೋಗಾಭ್ಯಾಸನೋ ಇತ್ಯಾದಿ ಮನೋನಿಯಂತ್ರಣ ಮಾಡಿಕೊಳ್ಳುವಂಥ ಕೆಲವು ಅಭ್ಯಾಸಗಳನ್ನು ಖಂಡಿತ ಇಟ್ಕೋಬೇಕಾಗತ್ತೆ. ಜೊತೆಗೆ ನಿಮಗೆ ಆಗುವಂಥ ಖಿನ್ನತೆ ಅಥವಾ ಏಕಾಂಗಿತನ, ಒಂಟಿತನದ ಭಾವನೆ, ಅದನ್ನು ನೀವು ಇತರರ ಜೊತೆಗೆ ಬೆರೆತು ನಿವಾರಣೆ ಮಾಡಿಕೊಳ್ಬೇಕು, ಅಥವಾ ಸೂಕ್ತವಾದ ಕೌನ್ಸೆಲಿಂಗನ್ನು ಪಡಿಬೇಕಾಗುತ್ತೆ. ಅಂದರೆ ಈ ಕಾಲದಲ್ಲಿ ಕೆಲವೊಬ್ಬರಿಗೆ ಅನಿರೀಕ್ಷಿತವಾಗಿ ಈಗಾಗಲೇ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಇದೆ, ಮಾನಸಿಕವಾದ ಸಣ್ಣ ಪುಟ್ಟ ಏರುಪೇರು ಇದ್ದಂಥವರಿಗೆ ಈ ಕಾಲದಲ್ಲಿ ಆ ಖಿನ್ನತೆ,
ಜಾಸ್ತಿ ಆಗ್ಬೋದು. ಡಿಪ್ರೆಷನ್ ಅಂತ ಹೇಳೋದು, ಡಿಪ್ರೆಷನ್ ಸ್ವಲ್ಪ ಜಾಸ್ತಿ ಆಗ್ಬೋದು. ಯಾವಾಗ ಆ ಡಿಪ್ರೆಷನ್ ಒಳ್ಳೆಯದಲ್ಲ, ಅದರಿಂದ ನಾವು ಬೇರೆ ಬೇರೆ ರೀತಿಯ ನಿರ್ಧಾರಗಳನ್ನು, ತಪ್ಪು ನಿರ್ಧಾರಗಳಿಗೆ ನಾವು ಕೈ ಹಾಕುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಕಾಲದಲ್ಲಿ ಕುಂಭರಾಶಿಯವರು ಆ ಖಿನ್ನತೆಯಿಂದ ಆಚೆ ಬರಬೇಕು, ಇತರರ ಜೊತೆಗೆ ಬೆರೀಬೇಕು. ಜೊತೆಗೆ ನಿಮಗಿರತಕ್ಕಂಥ ಸಣ್ಣ ಪುಟ್ಟ ಮಾನಸಿಕವಾದ ಏರುಪೇರನ್ನು ಕೌನ್ಸೆಲಿಂಗ್ ಮೂಲಕನೋ ಅಥವಾ ಸೂಕ್ತವಾದ ವೈದ್ಯಕೀಯವಾದ ಚಿಕಿತ್ಸೆ, ಮನೋವೈದ್ಯಕೀಯ ಚಿಕಿತ್ಸೆ ಮೂಲಕ ಅದನ್ನು ಪರಿಹಾರ ಮಾಡಿಕೊಳ್ಬೇಕಾಗತ್ತೆ ಕುಂಭರಾಶಿಯವರು. ಜೊತೆಗೆ ಕೊನೆಗೆ ಹೇಳುವಂಥ ಈ ರವಿಗೆ ಸಂಬಂಧಪಟ್ಟ ಪ್ರಾರ್ಥನಾ ಶ್ಲೋಕ, ಮಂತ್ರ ಇತ್ಯಾದಿಗಳನ್ನ ಹೇಳಿಕೊಂಡು ಅದನ್ನು ಸರಿ ಮಾಡಿಕೊಳ್ಬೇಕಾಗತ್ತೆ. ಇನ್ನು ಕೊನೆಯದಾಗಿ ಮೀನರಾಶಿಗೆ ನಮ್ಮ ರಾಶಿಯಿಂದ ಚತುರ್ಥ ಸ್ಥಾನ ಅಥವಾ 4ನೇ ಸ್ಥಾನದಲ್ಲಿ ಇರುವಂತಹ ರವಿ ಮಿಶ್ರ ಫಲದಾಯಕವಾಗಿದ್ದಾನೆ. ಆತನಿಂದ ನಿಮಗೆ ಕೆಲವೊಂದು ಸಮ್ಮಿಶ್ರವಾದ ಅನುಭವಗಳು ಆಗ್ಬೋದು. ವಿಶೇಷವಾಗಿ ಬಾಂಧವ್ಯದಲ್ಲಿ ಕೊರತೆ ಬರೋದು, ಗಂಡ ಹೆಂಡತಿಯರ ಬಾಂಧವ್ಯ, ತಂದೆ ಮಕ್ಕಳ ಬಾಂಧವ್ಯ, ಸಹೋದರ ಸಹೋದರಿಯರ ಮಧ್ಯೆ ಬಾಂಧವ್ಯ, ಹಾಗಾಗಿ ಯಾರ ಮಧ್ಯೆ ಆಗ್ಬೋದು. ಈ ಬಾಂಧವ್ಯಗಳಿಗೆ ಒಂದು ಸ್ವಲ್ಪ ಈಗ ಏರುಪೇರು ಬರುವಂಥದ್ದು. ಸಣ್ಣ ಪುಟ್ಟ ಕಾರಣವನ್ನು ಹಿಡ್ಕೊಂಡು ನಾವು ಕಲಹ ಮಾಡೋದಾಗಲಿ, ಸಣ್ಣ ಪುಟ್ಟ ಒಂದು ವಿಚಾರಗಳನ್ನು ಇಟ್ಕೊಂಡು ನಾವು ದೂರ ಆಗೋದಾಗಲಿ, ಅದನ್ನಂತಹ ನಿರ್ಧಾರಗಳಿಗೆ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಕಾಲದಲ್ಲಿ ಆಗಲೇ ನಿಮಗೆ ಸಾಡೆಸಾತಿಯ ಒಂದು ನಕಾರಾತ್ಮಕ ಋಣಾತ್ಮಕ ಪರಿಣಾಮ ಇರುತ್ತೆ. ಆ ಋಣಾತ್ಮಕ ಪರಿಣಾಮ ಬೆಂಕಿಗೆ ತುಪ್ಪ ಸಿರುತ್ತೆ. ಈಗ ಬರುವಂಥ ರವಿಯ ಚಲನೆ ನಿಮಗೆ ಸ್ವಲ್ಪ ಕೆಟ್ಟದನ್ನು ಮಾಡ್ಬೋದಾಗಿದೆ. ಹಾಗಾಗಿ ಇದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕು. ಮನಸ್ಸಿನಲ್ಲಿ ಅತೃಪ್ತಿ ಮೂಡುತ್ತೆ, ಹತಾಶೆ ಮೂಡುತ್ತೆ, ನಕಾರಾತ್ಮಕ ಚಿಂತನೆಗಳು ಸ್ವಲ್ಪ ಹೆಚ್ಚಾಗುತ್ತೆ, ಯಾವುದರಲ್ಲೂ ಆಸಕ್ತಿ ಇಲ್ಲ, ಮನಸ್ಸಲ್ಲಿ ಸ್ವಲ್ಪ ಈ ಒಂದು ನಿರಾಸೆ ಮೂಡುವಂಥದ್ದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ನಿಮಗೆ ಆಲಸ್ಯತನದ ಮೂಡುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಇದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ಮನಸ್ಸಿಗೆ ಸ್ವಲ್ಪ ಈ ಏಕಾಂಗಿತನ, ಒಂಟಿತನ ಸಹ ಕಾಡ್ಬೋದಾಗಿದೆ. ಇನ್ನು ಕೆಲವೊಮ್ಮೆ ನಿಮಗೆ ಈ ಯಾವುದೇ ಕಾರಣದಿಂದ ಮನಸ್ಸಲ್ಲಿ ನನಗೆ ಏನು ಒಳ್ಳೆಯದಾಗೋದಿಲ್ಲ, ನನ್ನದೆಲ್ಲ ಕೆಟ್ಟದಾಗುತ್ತೆ, ನಿಮ್ಮ ಬಗ್ಗೆ ನಿಮಗೆ ಜಿಗುಪ್ಸೆ ಮೂಡುವಂಥದ್ದು ಹೇಳ್ತಾರಲ್ಲ, ಆ ಜಿಗುಪ್ಸೆ ಮೂಡುವಂಥ ಸಾಧ್ಯತೆ ಸಹ ಮೀನರಾಶಿಗೆ ಬರ್ಬೋದು. ಹಾಗಾಗಿ ನಾನು ಮಾಡಿದ್ದೆಲ್ಲ ವ್ಯರ್ಥ ಆಯಿತು, ನನ್ನಿಂದ ಏನು ಒಳ್ಳೆಯದಾಗಿಲ್ಲ, ಅಥವಾ ನನ್ನಿಂದ ಎಲ್ಲ ಬೇರೆಯವರಿಗೆ ತೊಂದರೆ ಆಗ್ತಾಯಿದೆ, ಅಥವಾ ಬೇರೆಯವರೆಲ್ಲರೂ ನನ್ನ ನಿಂದೆ ಮಾಡ್ತಿದ್ದಾರೆ, ನಾನು ಒಳ್ಳೇದು ಮಾಡಿದ್ರು ನನಗೆ ಅವರಿಗೆ ವಿರುದ್ಧವಾಗುತ್ತೆ, ಇಂಥ ಎಲ್ಲ ಬೇರೆ ಬೇರೆ ರೀತಿಯ ಅಂದರೆ ನಾವೇ ಅಸಂಪ್ಷನ್ ಮಾಡಿಕೊಳ್ಳುವಂಥದ್ದು, ಅಂತಹ ನಿರ್ಧಾರಗಳು, ಅಂತಹ ಒಂದು ವಿಚಾರಗಳು ಬರ್ತವೆ. ಹಾಗಾಗಿ ಅಂಥ ಕೆಲವು ಈ ತಪ್ಪಾದ ವಿಶ್ಲೇಷಣೆ, ರಾಂಗ್ ಅನಾಲಿಸಿಸ್ ನಿಮ್ಮ ಬಗ್ಗೆ ನೀವು ಮಾಡ್ಕೊಳ್ತೀರ. ಹಾಗಾಗಿ ಇಂಥ ಒಂದು ವಿಚಾರಗಳು ಈ ಕಾಲದಲ್ಲಿ ಬರ್ಬೋದಾಗಿದೆ. ಅದನ್ನು ನೀವು ನಿಯಂತ್ರಣ ಮಾಡ್ಕೊಳ್ಬೇಕು. ಜೊತೆಗೆ ಅದಕ್ಕೆ ತಕ್ಕನೇ ಆದ ಪರಿಹಾರ ಮಾರ್ಗವಾದ ಸೂಕ್ತವಾದ ಭಕ್ತಿ ಮಾರ್ಗ, ಧ್ಯಾನ ಮಾರ್ಗ, ಅಥವಾ ಪ್ರಾಣಾಯಾಮ, ಧ್ಯಾನ, ಅಥವಾ ಈ ಇನ್ನಿತರ ಜೊತೆಗೆ ಉತ್ತಮವಾದ ಸಮಾಲೋಚನೆ, ಒಳ್ಳೆಯ ವ್ಯಕ್ತಿಗಳ ಜೊತೆಗೆ, ಅದಕ್ಕೆ ಕೌನ್ಸಿಲಿಂಗ್ ಅಂತ ಹೇಳ್ತಾರೆ, ಅಂಥ ಒಂದು ಸಮಾಲೋಚನೆ ಮಾಡಿಕೊಂಡು ಇದನ್ನು ನೀವು ಸರಿ ಮಾಡ್ಕೊಳ್ಬೇಕು. ಹಾಗಾಗಿ ಮನಸ್ಸಿನ ಮೇಲೆ ಅಗಾಧವಾದ ಅಡ್ಡ ಪರಿಣಾಮ ಬರ್ಬೋದು. ಹಾಗಾಗಿ ನಿಮ್ಮ ನಡವಳಿಕೆ ಮೇಲೆ ಅಡ್ಡ ಪರಿಣಾಮ ಬರ್ಬೋದು. ಅದನ್ನು ಈಗ ನೀವು ನಿಯಂತ್ರಣ ಮಾಡಿಕೊಳ್ಳಿ. ಅದರ ಹೊರತು ಆರೋಗ್ಯ ಅಥವಾ ಹಣಕಾಸಿಗೆ ಯಾವುದೇ ರೀತಿಯ ಕೆಟ್ಟ ಪರಿಣಾಮ ಬರೋದಿಲ್ಲ, ಅವೆಲ್ಲವೂ ಉತ್ತಮವಾಗಿರ್ತದೆ. ಇವೆಲ್ಲವನ್ನು ಗಮನಿಸಿದರೆ ನೀವು ಕೊನೆಗೆ ಹೇಳುವಂಥ ಈ ಭಕ್ತಿ ಮಾರ್ಗ, ಧ್ಯಾನ ಮಾರ್ಗವನ್ನು ಖಂಡಿತ ಮೀನರಾಶಿಯವರು ಅನುಸರಣೆ ಮಾಡಬೇಕಾಗತ್ತೆ. ಇವೆಲ್ಲವೂ ರವಿಯ ಮಿಥುನ ಸಂಕ್ರಾಂತಿ ಅಥವಾ ರವಿಯ ಮಿಥುನ ಮಾಸದ ಕಾಲದ ಜೂನ್ 15ರಿಂದ ಜುಲೈ 15ರ ಅವಧಿಯ ಒಂದು ಸಂಕ್ಷಿಪ್ತವಾದ ಫಲವನ್ನು ವಿಶ್ಲೇಷಣೆ ಮಾಡಿದ್ದೇನೆ. ಇದರ ಈ ನಿವಾರಣಾರ್ಥವಾಗಿ ಅಂದರೆ ಯಾರ್ಯಾರಿಗೆ ಸಂಕಷ್ಟ ಬಂದಿದೆ, ಸಮ್ಮಿಶ್ರ ಬಂದಿದೆ, ಮಧ್ಯಮ ಬಂದಿದೆ ಅಂಥವರು ಅಥವಾ ಇತರರು ಸಹ ಎಲ್ಲ ರಾಶಿಗಳು ಸಹ ಮಾಡ್ಬೋದು. ಸರಳವಾದ ಭಕ್ತಿ ಮಾರ್ಗದ ಪರಿಹಾರ ಅನ್ನೋದಿದೆ. ವಿಶೇಷವಾಗಿ ಸೂರ್ಯನಿಗೆ ಸಂಬಂಧಪಟ್ಟ ನಾವು ಮಾಡುವಂಥ ಸೂರ್ಯ ನಮಸ್ಕಾರ, ಸೂರ್ಯನ ಪ್ರಾರ್ಥನೆ ಅಥವಾ ಗಾಯತ್ರಿ ಮಂತ್ರ, ಉಪದೇಶದರು ಗಾಯತ್ರಿ ಮಂತ್ರ ಪಠನೆ ಮಾಡ್ಬೋದು. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್ ಎಂಬ 24 ಅಕ್ಷರಗಳ ಗಾಯತ್ರಿ ಮಂತ್ರದ ಪಠನೆ ಮಾಡೋದ್ರಿಂದ ಯಾರಿಗೆ ಈ ರವಿಗೆ ಸಂಬಂಧಪಟ್ಟ ಇದ್ದಂತಹ ದೋಷಗಳೆಲ್ಲ ನಿವಾರಣೆ ಆಗುತ್ತೆ. ಅದೇ ರೀತಿ ಈ ಜಪ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವ ಪಾಪಗ್ನಂ ಪ್ರಣತೋಸ್ಮಿ ದಿವಾಕರಂ ಅನ್ನೋದು ಈ ವ್ಯಾಸರಹಿತವಾದ ನವಗ್ರಹಗಳ ಸ್ತೋತ್ರದ ಮಂತ್ರದ ಪ್ರಥಮ ಮಂತ್ರ. ಹಾಗಾಗಿ ಸೂರ್ಯನಿಗೆ ಸಂಬಂಧಪಟ್ಟ ಈ ಮಂತ್ರವನ್ನು ಹೇಳ್ಕೊಳ್ಳೋದು. ಅದೇ ರೀತಿ ಸೂರ್ಯನಿಗೆ ಸಂಬಂಧಪಟ್ಟು ಪೀಡಾ ಪರಿಹಾರ ಶ್ಲೋಕ ಇರುತ್ತೆ. ಈ ರೀತಿ ಬರುತ್ತೆ: ಗ್ರಹಾಣ ಮಾದಿರಾದಿತ್ಯೋ ಲೋಕರಕ್ಷಣಕಾರಕ ವಿಷಮಸ್ಥಾನ ಸಂಭೂತ ಪೀಡಾ ಹರತು ಮೇ ರವಿಹಿ. ಮತ್ತೊಮ್ಮೆ ಕೇಳಿಸ್ಕೊಳ್ಳಿ, ರವಿಯ ಪೀಡಾ ಪರಿಹಾರ ಸ್ತೋತ್ರ. ಇದನ್ನು ವಿಶೇಷವಾಗಿ ಯಾರ್ಯಾರಿಗೆ ಸ್ವಲ್ಪ ಗ್ರಹ ಪೀಡೆ ಇದೆ, ಸಮ್ಮಿಶ್ರ ಫಲ ಇದೆ, ಸಂಕಷ್ಟ ಫಲ ಇದೆ ಅಂಥವರು ಇದನ್ನು ವಿಶೇಷವಾಗಿ ಪಠನೆ ಮಾಡ್ಬೋದು. ಇದನ್ನು ನೀವು 3 ಬಾರಿ ಅಥವಾ 12 ಬಾರಿ ಜಪ ಮಾಡಿದರೆ ಒಳ್ಳೆಯದು. ಕನಿಷ್ಠ ಪಕ್ಷ 3 ಬಾರಿ ಮಾಡಿ ಅಥವಾ 3ರ ಗುಣಕದಲ್ಲಿ 12 ಬಾರಿ ಪಠನೆ ಮಾಡಿದರೆ ಇದರಿಂದ ನಮಗೆ ಆ ಪೀಡೆಗಳಿಂದ ಪರಿಹಾರ ಸಿಗುತ್ತೆ. ಗ್ರಹಾಣಾಂ ಆದಿರಾದಿತ್ಯೋ ಲೋಕರಕ್ಷಣಕಾರಕ ವಿಷಮಸ್ಥಾನ ಸಂಭೂತಾಂ ಪೀಡಾಹರತು ಮೇ ರವಿಹಿ ಅಂತ ಈ ರವಿಯ ಪೀಡಾ ಪರಿಹಾರ ಸ್ತೋತ್ರವನ್ನು ಪಠನೆ ಮಾಡುವುದು. ಅಥವಾ ರವಿಯ ಬೀಜ ಸಹಿತವಾದ ಮೂಲಮಂತ್ರ ಈ ರೀತಿ ಬರುತ್ತೆ: ಓಂ ಹ್ರಾಂ ಹ್ರೀಂ ಹ್ರೌಂ ಸಹ ಸೂರ್ಯಾಯ ನಮಃ. ಓಂ ಹ್ರಾಂ ಹ್ರೀಂ ಹ್ರೌಂ ಸಹ ಸೂರ್ಯಾಯ ನಮಃ ಅಂಥೇಳಿ ಸೂರ್ಯನ ಬೀಜ ಸಹಿತವಾದ ಮೂಲಮಂತ್ರವನ್ನು ನೀವು ಕನಿಷ್ಠ ಪಕ್ಷ 12 ಬಾರಿ ಅಥವಾ 108 ಬಾರಿ ಪಠನೆ ಮಾಡೋದ್ರಿಂದ ನಿಮಗೆ ಯಶಸ್ಸು, ಕೀರ್ತಿ, ಲಾಭ, ಜಯ, ಧೈರ್ಯ ಬರುತ್ತೆ. ಜೊತೆಗೆ ಇರತಕ್ಕಂಥ ರವಿಯ ಪೀಡೆ ನಿವಾರಣೆ ಆಗುತ್ತೆ. ಹಾಗಾಗಿ ಇಂಥ ಸರಳವಾದ ಯಾವುದೇ ಮಂತ್ರವನ್ನು ಆಯ್ಕೆ ಮಾಡಿಕೊಳ್ಳಿ. ಅಥವಾ ಈ ನಿಮಗೆ
ಈ ಮಂತ್ರಗಳಲ್ಲಿ ಅಷ್ಟೊಂದು ನಿಮಗೆ ಆಸಕ್ತಿ ನಂಬಿಕೆ ಇಲ್ಲದಿರೋ ನೀವು ಕನಿಷ್ಠ ಪಕ್ಷ ಈ ಓಂ ನಮಃ ಶಿವಾಯ ಎಂಬ ಶಿವನ ಮೂಲ ಮಂತ್ರವನ್ನು ಪಠನೆ ಮಾಡ್ಬೋದು. ಅಥವಾ ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವ. ಹಾಗಾಗಿ ಶಂಕರ ಅಥವಾ ಈ ನಾರಾಯಣ, ಶಂಕರನಾರಾಯಣ ಅಥವಾ ಹರಿ ಅಥವಾ ಹರರ ಯಾವುದೇ ಒಂದು ಮೂಲ ಮಂತ್ರವನ್ನಾಗಲಿ ಮಂತ್ರವನ್ನು ಪಠನೆ ಮಾಡೋದ್ರಿಂದಲೂ ಸೂರ್ಯನು ಪ್ರೀತಿ ಆಗ್ತಾನೆ. ಹಾಗಾಗಿ ಇಂಥ ಒಂದು ಮಂತ್ರವನ್ನು ಪಠನೆ ಮಾಡ್ಬೋದು. ವಿಷ್ಣು ಸಹಸ್ರನಾಮ ಓದ್ಬೋದು, ಅಥವಾ ಶಿವನ ಬಿಲ್ವಾಷ್ಟಕ, ಲಿಂಗಾಷ್ಟಕ ಇದನ್ನು ಪಠನೆ ಮಾಡ್ಬೋದು, ರುದ್ರ ಪಠನೆ ಮಾಡ್ಬೋದು. ಈ ರೀತಿ ಹಲವಾರು ಉಪಾಯಗಳಿವೆ ಸೂರ್ಯನ ಪಠನೆ ಮಾಡಲಿಕ್ಕೆ. ಜೊತೆಗೆ ಈ ಯಾರು ಗುರು ಮುಖೇನವಾಗಿ ಸೂರ್ಯ ನಮಸ್ಕಾರವನ್ನು ಕಲ್ತಿರ್ತಾರೆ ಅಂಥವರು ಈ 12 ಸೂರ್ಯನ ಮಂತ್ರಗಳು ಬರ್ತವೆ. 12 ಮಂತ್ರಗಳಿಂದ ಸೂರ್ಯ ನಮಸ್ಕಾರವನ್ನು ಹಾಕ್ಬೋದು. ಜೊತೆಗೆ ಪ್ರಾತಃ ಕಾಲದಲ್ಲಿ ಸೂರ್ಯನಿಗೆ ಅರ್ಘ್ಯ ಕೊಡುವಂಥ ಪದ್ಧತಿ ಇದೆ. ಯಾರಿಗೆ ಗುರುಮುಖೇನವಾಗಿ ಅರ್ಘ್ಯ ಕಲ್ತ್ಕೊಂಡಿದ್ರೆ ಅಂಥವರು ಸೂರ್ಯನ ಅರ್ಘ್ಯವನ್ನು ಪ್ರಾತಃ ಕಾಲದಲ್ಲಿ ಕೊಡ್ಬೋದು. ಪ್ರಾತಃ ಕಾಲ ಅರುಣ ಮಂಡಲ ಮಧ್ಯವರ್ತಿ ಶ್ರೀ ಸೂರ್ಯನಾರಾಯಣ ಇದಂ ಅರ್ಘ್ಯಂ ದತ್ತನ್ನ ಮಮ ಅಂತೇಳಿ ಅರ್ಘ್ಯವನ್ನು ಕೊಡುವಂಥ ಪದ್ಧತಿ ಇರ್ತದೆ. ಯಾರಿಗೆ ಉಪನಯನ ಸಂಸ್ಕಾರ ಆಗಿರುತ್ತೆ ಅಂಥವರು ಈ ಅರ್ಘ್ಯವನ್ನು ಕೊಡುವಂಥ ಪದ್ಧತಿ ಇರುತ್ತೆ ಅಂತಲೇ ಮಾಡ್ಬೋದು. ಅದೇ ರೀತಿ ನೀವು ಸೂರ್ಯನಿಗೆ ಸಂಬಂಧಪಟ್ಟು ಆದಿತ್ಯಹೃದಯ ಸ್ತೋತ್ರ ಅಂತ ಬಹಳ ಒಂದು ಪ್ರಸಿದ್ಧವಾದ ಇದ್ರ ಮಂತ್ರ ಇರುತ್ತೆ. ಈ ಅಗಸ್ತ್ಯ ಮಹರ್ಷಿಗಳು ಶ್ರೀರಾಮಚಂದ್ರನಿಗೆ ರಾವಣನ ಎದುರಿಸಲಿಕ್ಕೆ ಧೈರ್ಯ ಸಾಲದಿದ್ದಾಗ ಅಂತಹ ಒಂದು ಪವಿತ್ರವಾದ ಈ ಆದಿತ್ಯಹೃದಯ ಸ್ತೋತ್ರವನ್ನು ಶ್ಲೋಕವನ್ನು ಹೇಳಿಕೊಟ್ಟಿದ್ದಾರೆ. ಹಾಗಾಗಿ ಆ ಆದಿತ್ಯಹೃದಯ ಮಂತ್ರವನ್ನು ನೀವು ಪಠನೆ ಮಾಡೋದ್ರಿಂದ ಯಾವುದೇ ರೀತಿಯ ಸೂರ್ಯಗ್ರಹಕ್ಕೆ ಸಂಬಂಧಪಟ್ಟ ರೋಗಗಳು, ದೋಷಗಳು, ಪೀಡೆಗಳು ಬರೋದಿಲ್ಲ. ಜೊತೆಗೆ ಇದನ್ನು ಈ ಪೀಡೆ ಅಷ್ಟೇ ಅಲ್ಲ, ಪ್ರತಿನಿತ್ಯವೂ ಅನುಷ್ಠಾನ ಮಾಡಿಕೊಂಡು ಇನ್ನಷ್ಟು ಇದರಿಂದ ಉತ್ತಮ ಪ್ರಯೋಜನ ಆಗುತ್ತೆ. ಹಾಗಾಗಿ ಆದಿತ್ಯಹೃದಯ ಸ್ತೋತ್ರವನ್ನು ಪಠನೆ ಮಾಡ್ಬೋದು. ಇವೆಲ್ಲವೂ ಮಂತ್ರಗಳಲ್ಲಿ ಹಲವಾರು ಆಯ್ಕೆಗಳು, ಅದನ್ನು ಪಠನೆ ಮಾಡೋದು ನಿಮಗೆ ಸೂರ್ಯನ ಒಂದು ದೋಷಗಳಿಂದ, ಪೀಡೆಗಳಿಂದ ಮುಕ್ತಿ ಸಿಗುತ್ತೆ, ಇನ್ನಷ್ಟು ಉತ್ತಮ ಫಲ ಸಿಗುತ್ತೆ. ಇನ್ನು ದಾನ ಧರ್ಮಗಳಿಗೆ ಬಂದಾಗ ವಿಶೇಷವಾಗಿ ಗೋಧಿ ಅಥವಾ ಗೋಧಿ ಹಿಟ್ಟಿನಿಂದ ಮಾಡಿದ ಉತ್ಪನ್ನಗಳು, ಇವೆಲ್ಲ ಗೋಧಿ ಅನ್ನೋದು ಸೂರ್ಯನಿಗೆ ಸಂಬಂಧಪಟ್ಟ ಧಾನ್ಯ. ಹಾಗಾಗಿ ಗೋಧಿಯ ದಾನವನ್ನು ಕೊಡ್ಬೋದು, ಗೋಧಿ ಹಿಟ್ಟಿನ ದಾನ ಕೊಡ್ಬೋದು. ಗೋಧಿ ಹಿಟ್ಟನ್ನು ಬಳಸಿ ಮಾಡಿದಂಥ ಖಾದ್ಯಗಳನ್ನು ಸಹ ಅನ್ನದಾನದ ರೂಪದಲ್ಲಿ ನಾವು ಕೊಡ್ಬೋದಾಗಿದೆ. ಅದೇ ರೀತಿ ಈ ಬೇರೆ ಬೇರೆ ರೀತಿಯ ವಸ್ತ್ರದಾನ ಇರ್ಬೋದು, ಅಭಯ ದಾನ ಇರ್ಬೋದು, ಔಷಧ ರೂಪದಲ್ಲಿ ದಾನ ಇರ್ಬೋದು, ಅಥವಾ ಈ ಅನ್ನದಾನ ಮಾಡುವಂಥ ಬೇರೆ ಬೇರೆ ರೀತಿಯ ಆಶ್ರಮ, ಸಂಸ್ಥೆ, ಗುರುಕುಲ, ಪೀಠಗಳಿರ್ತವೆ, ಅಲ್ಲಿ ನಿಮ್ಮ ಹಣದ ರೂಪದಲ್ಲಿ ನೀವು ದಾನವಾಗಿ ಕೊಡುವಂಥದ್ದು. ಇನ್ನು ವಿಶೇಷವಾಗಿ ಸೂರ್ಯನ ಯಾರಿಗೆ ಪೀಡೆಗಳು ಅಥವಾ ಸೂರ್ಯನಿಂದ ನಿಮಗೆ ಒಳ್ಳೆಯ ಫಲ ಸಿಗಬೇಕು ಅನ್ನೋದೇ, ಆಶೀರ್ವಾದ ಸಿಗಬೇಕು ಅಂಥವರು ಯಾವಾಗಲೂ ಗುರು ಹಿರಿಯರನ್ನು ಗೌರವಿಸಬೇಕು. ನಿಮ್ಮ ಮನೆಯಲ್ಲಿರುವಂಥ ತಂದೆ, ತಾಯಿ, ಅತ್ತೆ, ಮಾವ ಮುಂತಾದರ ಗೌರವಿಸಿ ಅವರನ್ನು ಪ್ರೀತಿಯಾಗಿ ಸಂಪ್ರೀತಿಯಾಗಿ ಇಡಬೇಕು. ಅವರ ಜೊತೆಗೆ ಕಲಹ ಮಾಡೋದಾಗಲಿ, ವಾಗ್ವಾದ ಮಾಡಿದ್ರೆ ಅಥವಾ ಅವರನ್ನು ನಿಂದನೆ, ಅವಹೇಳನ ಮಾಡೋದ್ರಲ್ಲಿ ಅದರಿಂದ ನಿಮಗೆ ಸೂರ್ಯನ ಆಶೀರ್ವಾದ ಸಿಗೋದಿಲ್ಲ. ಹಾಗಾಗಿ ಇವೆಲ್ಲವೂ ನೀವು ಮಾಡಬೇಕಾಗತ್ತೆ. ಇನ್ನು ಯಾರು ಗತಿಸಿದ ಪಿತೃಗಳ ಒಂದು ನೆನಪು ಮಾಡುವಂಥ ಪದ್ಧತಿ ಇರುತ್ತೆ ಅಂಥವರು ಆವಾಗ ನಿಮ್ಮ ಕುಲಾಚಾರ, ನಿಮ್ಮ ಹಿರಿಯರು ಆಚರಿಸ್ಕೊಂಡು ಬಂದಂತೆ ಯಾರೋ ಹೊಸದಾಗಿ ಮಾಡಬೇಕಾಗಿಲ್ಲ, ಕುಲಾಚಾರದಂತೆ ಪಿತೃಗಳ ಒಂದು ಗೌರವವನ್ನು ಸಹ ಮಾಡಬೇಕಾಗತ್ತೆ. ಇವೆಲ್ಲವೂ ಸೂರ್ಯನ ಪ್ರೀತ್ಯರ್ಥವಾಗಿ ಮಾಡ್ಬೋದಾದ ಸರಳವಾದ ಅನುಸರಣೆ ಮಾಡುವಂಥ ಕ್ರಮಗಳು. ಹಾಗಾಗಿ ಭಗವಾನ್ ಸೂರ್ಯನ ಈ ಮಿಥುನ ರಾಶಿಯ ಕಾಲದಲ್ಲಿ ತಮಗೆಲ್ಲರಿಗೂ ಆಯುರ್ವೇದ ಶೀಘ್ರತೆ ಜಯ ಮಾಡೋ ಸಿದ್ಧಿಯಾಗಲಿ. ಈ ವಾಹಿನಿಯನ್ನು ತಾವನ್ನು ನಿರಂತರ ವೀಕ್ಷಿಸಿದರೆ, ಪ್ರೋತ್ಸಾಹಿಸಿದರೆ ತಮಗೆಲ್ಲರೂ ಮತ್ತೊಮ್ಮೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಳಾನಿ ಭವಂತು.